looking at the women of the Bible. ಆಮೇಲೆ ನಾವು ಸತ್ಯವೇದದ ಸ್ತ್ರೀಯರ ಕುರಿತಾಗಿ ನಾವು ಕಲಿಯುತ್ತಾ ಬರುತ್ತಾ ಇದ್ದೇವೆ. Many important women, whether it is positive or negative role. ಅದು ಧನಾತ್ಮಕವಾಗಿಯೋ ಅಥವಾ ಋಣಾತ್ಮಕವಾಗಿಯೋ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯೋಜನಕಾರಿಯಾದಂಥ ಅಂಶವನ್ನ ನಾವು ಅವರಿಂದ ಕಲಿಯುವಂತವರಾಗಿದ್ದೇವೆ. From some we learn, from some we are warned. ಕೆಲವರಿಂದ ನಾವು ಕಲಿಯುತ್ತೇವೆ, ಕೆಲವರಿಂದ ನಾವು ಎಚ್ಚರಿಕೆಯನ್ನ ಪಡೆಯುತ್ತೇವೆ. And last week we were studying about Ruth, an amazing character. ಕಳೆದ ವಾರ ನಾವು ರೂತಳ ಕುರಿತಾಗಿ, ಆಕೆಯ ಪಾತ್ರವು ಅದ್ಭುತವಾದಂಥ ಪಾತ್ರವು ಸತ್ಯವೇದದಲ್ಲಿ, ಆಕೆಯ ಕುರಿತಾಗಿ ಕಲಿಯುತ್ತಾ ಬಂದೆವು. Any of you wanted the study, you can contact us and we will send you the recording. You missed it. ಯಾರಿಗಾದರೂ ತಪ್ಪಿಸಿಕೊಂಡವರಿದ್ದರೆ ಆ ವಾಕ್ಯವನ್ನು ನಾನು ಕೇಳಬೇಕು ಎಂಬುದಾಗಿ ಇಷ್ಟಪಡುವುದಾದರೆ ನೀವು ನಮಗೆ ಕಳುಹಿಸುವುದಾದರೆ ನಾವು ನಿಮಗೆ ಆ ಒಂದು ವಿಡಿಯೋ ಲಿಂಕ್ಗಳನ್ನು ನಿಮಗೆ ಶೇರ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. Some of the women's name are written in the Bible. Recording in progress. Are not written, but from both we can learn. ಕೆಲವು ಮಹಿಳೆಯರ ಹೆಸರುಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟದ್ದಾಗಿವೆ, ಕೆಲವರ ಹೆಸರು ಅದು ಕೊಡಲ್ಪಟ್ಟಿಲ್ಲ. ಅದು ಸತ್ಯವೇದದಲ್ಲಿ ಅವರ ಪಾತ್ರವು ಆಗಿರುವಂತದ್ದಾಗಿದೆ. Look at a few more things from Ruth's life. ನಾವು ಇನ್ನು ಕೆಲವು ವಿಷಯಗಳನ್ನ ರೂತಳ ಜೀವನದಲ್ಲಿ ನಾವು ಕಲಿತುಕೊಳ್ಳುತ್ತೇವೆ. Ruth, we all can, especially the sisters, can learn so many wonderful characters from this sister Ruth. ಈ ಸಹೋದರಿ ರೂತಳ ಕುರಿತಾಗಿ ನಮ್ಮ ಸಹೋದರಿಯರು ಅನೇಕ ವಿಷಯಗಳನ್ನ ಈಕೆಯ ಜೀವನದಿಂದ ಕಲಿಯಬಹುದಾಗಿದೆ. I'm not going to repeat what we learned, but we will take from there. In spite of Naomi, her mother-in-law, pressuring her to go back to Moab, to her own people and her own gods, she determined to go with her. ನಾವು ನವೋಮಿಯ ಒಂದು ಒತ್ತಾಯದ ಮೇರೆಗೆ ಆಕೆಯು ತನ್ನ ಜನರ ಬಳಿಗೆ ಹಿಂದಿರುಗಿ ಹೋಗದೆ ನವೋಮಿಯನ್ನೇ ಅಂಟಿಕೊಂಡು ಇಸ್ರೇಲ್ ದೇಶಕ್ಕೆ ಬಂದಂತ ರೂತಳ ಕುರಿತಾಗಿ ನಾವು ಕಲಿಯುವಂತವರಾಗಿದ್ದೇವೆ. In spite of her sister-in-law going back, she stood with her decision. ಆಕೆಯ ಓರಗಿತ್ತಿಯು ಬೇರೆ ತೀರ್ಮಾನ ಮಾಡಿದರೂ ಸಹ ಈಕೆಯು ಆಕೆಯನ್ನು ಅನುಸರಿಸದೆ ತನ್ನ ತೀರ್ಮಾನದಲ್ಲಿ ದೃಢವಾಗಿ ನಿಂತುಕೊಂಡವಳಾದಳು. In spite of knowing the odds against her, if she go to Bethlehem, everything was against her. In spite of that, ಬೆತ್ಲೆಹೇಮಿಗೆ ಹೋದಾಗ ಆಕೆಗಿದ್ದಂತ ಪರಿಸ್ಥಿತಿಗತಿಗಳೆಲ್ಲವೂ ಆಕೆಗೆ ವಿರುದ್ಧವಾಗಿದ್ದರೂ ಸಹ, is going to a strange land, different people. ಅದು ಒಂದು ಹೊಸದಾದಂತ ದೇಶ, ಹೊಸದಾದಂತ ಜನರ ಬಳಿಗೆ ಹೋಗುವಾಗ the attitude of the Jews are against Moabites. ಮತ್ತು ಯಹೂದ್ಯರ ಮನೋಭಾವ ಅದು ಮೋವಾಬ್ಯರ ಕುರಿತಾಗಿ ಅದು ವಿಭಿನ್ನವಾಗಿರುವ ಪರಿಸ್ಥಿತಿಯಲ್ಲಿ even God's word is against her. ದೇವರ ವಾಕ್ಯವೂ ಸಹ ಆಕೆಗೆ ವಿರುದ್ಧವಾಗಿರುವ ಸನ್ನಿವೇಶದಲ್ಲಿ, what do I mean by that? ಅದರ ಅರ್ಥವೇನು? In Deuteronomy 23:3 we read that Moabites and Ammonites should not enter into the presence of God's people for 10 generations. ಧರ್ಮೋಪದೇಶ ಕಾಂಡ 23:3 ನೋಡುವ ಪ್ರಕಾರವಾಗಿ 10 ತಲೆಮಾರುಗಳವರೆಗೆ ಮೋವಾಬ್ಯರು ಮತ್ತು ಅಮ್ಮೋನಿಯರು ಅವರು ಇಸ್ರಾಯೇಲರ ಜನಾಂಗಗಳೊಂದಿಗೆ ಬೆರೆಯುವಂತಿರಲಿಲ್ಲ. In Nehemiah 13:1 we read that they should not ever enter into God's people's presence or God's presence. ನೆಹೆಮಿಯ 13:1 ನೋಡುವ ಪ್ರಕಾರವಾಗಿ ಅವರೆಂದಿಗೂ ಸಹ ದೇವ ಜನರ ಪ್ರಸನ್ನತೆಗೆ ಅವರು ಬರುವಂತಿರಲಿಲ್ಲ. So everything was against her. ಆದುದರಿಂದ ಪ್ರತಿಯೊಂದು ಸಹ ಆಕೆಗೆ ವಿರುದ್ಧವಾಗಿರುವಂತಹ ಸನ್ನಿವೇಶದಲ್ಲಿ, do you remember in Matthew chapter 15 a Phoenician woman, not a Jew, woman came and told Jesus Christ her daughter is very seriously sick, please help her. ನಿಮಗೆ ಜ್ಞಾಪಕ ಮಾಡಿಕೊಳ್ಳ್ರಿ, ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಬ್ಬ ಕಾನಾನ್ಯಳಾದಂತ ಸ್ತ್ರೀ
ಆಕೆಯ ಕುರಿತಾಗಿ ನಾವು ಅಲ್ಲಿ ಓದುತ್ತೇವೆ. She came and asked for help for her daughter. ತನ್ನ ಮಗಳ ದೆವ್ವ ಹಿಡಿದ ಕಾಟದಿಂದ ಬಿಡಿಸುವುದಕ್ಕೋಸ್ಕರವಾಗಿ ಸಹಾಯವನ್ನ ಕೇಳಿಕೊಂಡು ಬಂದಂತ ಸ್ತ್ರೀ ಆಕೆ ಆಗಿದ್ದಳು. The disciples told the Lord, send her. She's crying, shouting at us. Repeat once again, brother. The disciples, Jesus' disciples said, send her away. ಆಕೆ ಯೇಸುವಿನ ಶಿಷ್ಯರು ಹೇಳಿದ್ದು ಆಕೆಯನ್ನ ಕಳುಹಿಸಿ ಬಿಡ್ರಿ ಎಂಬುದಾಗಿ. And then Jesus said something which sounds very strange. ಆಗ ಯೇಸು ಕ್ರಿಸ್ತನು ನೇರವಾದಂತ ಒಂದು ಮಾತನ್ನ ಅಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. It's not right to give the children's bread to the dogs. ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಟ್ಟನು. If you were there, you went to get a help from somebody, and that person is almost calling you a dog, what will you do? ನೀವು ಅಂತ ಸನ್ನಿವೇಶದಲ್ಲಿದ್ದು ನೀವು ಆತನನ್ನ ಸಹಾಯಕ್ಕಾಗಿ ಕೇಳಿಕೊಂಡಾಗ ನಿಮ್ಮನ್ನು ನಾಯಿ ಮರಿಗೆ ಹೋಲಿಸಿ ಸಂಬೋಧಿಸಿದರೆ ನೀವೇನ್ ಮಾಡ್ತಿದ್ರಿ? You should read that passage, but she stayed on and she said, yes, Lord, even the dogs, eat from the crumbs that fall from the table of the children. ಆ ವಾಕ್ಯ ಭಾಗವನ್ನ ನೀವು ಓದಿದರೆ ತುಂಬಾ ಚೆನ್ನಾಗಿದೆ. ಆಕೆಯು ಹೇಳುವಂತ ಮಾತು 27ನೇ ವಚನದಲ್ಲಿ ಏನ್ ಹೇಳ್ತಾಳೆ ಅಂದ್ರೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. When Jesus heard that statement, ಆ ಹೇಳಿಕೆಯನ್ನ ಆಕೆಯಿಂದ ಯೇಸು ಕ್ರಿಸ್ತನು ಕೇಳಿಸಿಕೊಂಡಾಗ, if we were there, we would have said, no help is needed. We would have scolded and gone away. ನಾವೇನಾದ್ರೂ ಹಂಗೇನಾದ್ರು ಇದ್ದಿದ್ರೆ ನಿನ್ ಸಹಾಯನೂ ಬೇಡ, ಏನೂ ಬೇಡ, ಹೋಗ್ತೀನಪ್ಪ ಎಂಬುದಾಗಿ ಹೇಳಿ ಹೊರಟು ಬಿಡ್ತಾ ಇದ್ವಿ. This woman says, yes, Lord, I am like a dog, yet I want your help. No, Jesus said, great your faith, O woman. ಅಲ್ಲಿ ಆಕೆ ಹೇಳಿದ್ದೇನೆಂದ್ರೆ, ಹೌದು ಸ್ವಾಮಿ, ನಾನು ನಾಯಿಯ ಮರೆಯ ಹಾಗೆ ಇದ್ದೇನೆ ಎಂಬುದಾಗಿ ಹೇಳಿ ನಿನ್ನ ಸಹಾಯ ನನಗೆ ಬೇಕೇ ಬೇಕು ಎಂಬುದಾಗಿ ಒತ್ತಾಯಪಡಿಸಿದಾಗ, ಅಮ್ಮ, ನಿನ್ನ ನಂಬಿಕೆ ಬಹಳ ಎಂಬುದಾಗಿ ಸ್ವಾಮಿ ಹೇಳುವುದನ್ನು ಅಲ್ಲಿ ನೋಡ್ತೇವೆ. She was not a Jewish woman like Ruth. ಆಕೆಯು ರೂತಳ ಹಾಗೆ ಯಹೂದ್ಯ ಸ್ತ್ರೀ ಆಗಿರಲಿಲ್ಲ. She is from a Gentile, like a dog. ಅದು ನಾಯಿಯ ಮರಿ ಹಾಗೆ ಅಂದ್ರೆ ಅನ್ಯ ಜನರಿಂದ ಬಂದಂತ ಒಬ್ಬ ಸ್ತ್ರೀ ಆಕೆ ಆಗಿದ್ದಳು. The Jews used to call the Gentiles dogs. ಯಹೂದ್ಯರು ಅನ್ಯ ಜನರನ್ನ ನಾಯಿ ಮರಿಗಳು ಎಂಬುದಾಗಿ ಸಂಬೋಧಿಸ್ತಾ ಇದ್ರು. And that to a woman. ಅದರಲ್ಲೂ ಒಬ್ಬ ಸ್ತ್ರೀ ಈಕೆ. But she never gave up. She insisted, Lord. First she said, son of David. She had no claim on David. Then she said, Lord. And Jesus was so touched by her faith. ಮೊದಲನೇದಾಗಿ ಆಕೆಯು ಬರುವಾಗ ಹೇಳುವಂತ ಮಾತು 22ನೇ ವಚನದಲ್ಲಿ, ಸ್ವಾಮಿ, ದಾವೀದನ ಕುಮಾರನೇ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಆದರೆ ದಾವೀದನ ಕುಮಾರನಲ್ಲಿ ಆಕೆಗೆ ಯಾವ ಹಕ್ಕು ಇರಲಿಲ್ಲ. ಆದರೆ ಇದೆಲ್ಲ ಸಂಭಾಷಣೆ ಮುಗಿದ ನಂತರ ಕೊನೆಯದಾಗಿ ಆಕೆ ಹೇಳುವಂಥದ್ದು, ಕರ್ತನೇ, ಸ್ವಾಮಿ, ನೀನು ಸಹಾಯಿಸು. I may be not a Jew. I don't have any claim on David or you, but you are my Lord. You created me. Please help. Jesus was touched by her faith. ಯೇಸುವನ್ನ ಆಕೆಯು ಹೇಳುವಾಗ, ನಿಜ, ನಾನು ಯಹೂದ್ಯಳಲ್ಲ, ದಾವೀದನಿಗೂ ನನಗೂ ಯಾವ ಸಂಬಂಧವಿಲ್ಲ. ಆದರೂ ಕರ್ತ, ನೀನು ನನ್ನನ್ನು ಸೃಷ್ಟಿ ಮಾಡಿದಂತ ದೇವರು, ನೀನು ನನ್ನ ಒಡೆಯನು, ಕರ್ತನು ಎಂಬುದಾಗಿ ಹೇಳಿದಾಗ ಕರ್ತನಿಗೆ ಆಕೆಯ ಮಾತುಗಳು ಹೃದಯ ಸ್ಪರ್ಶ ಮಾಡಿತು. An amazing. Same way, Ruth knew, if I go to Bethlehem, everything will be against me. I may have no future there. They may treat me like a dog. Yet she decided. Remember chapter 1, 16 and 17. Read Ruth 1, 16 and 17. ನೋಡ್ರಿ, ರೂತಳು ಆಕೆ ಹೋದರೆ ನಿಜವಾಗಿಯೂ ನನ್ನನ್ನು ನಾಯಿ ಮರಿಯ ಹಾಗೆ ಕಾಣುತ್ತಾರೆ ಎಂಬುದಾಗಿ ಗೊತ್ತಿದ್ದರೂ ಸಹ ಆಕೆಯು ಹಿಂದಿರುಗದೆ ಆಕೆಯು ನವೋಮಿಯನ್ನೇ ಅಂಟಿಕೊಂಡು ಹೋದಳು ಎಂಬುದಾಗಿ ನೋಡ್ತೇವೆ. ರೂತಳ ಪುಸ್ತಕ 1ನೇ ಅಧ್ಯಾಯ 16 ಮತ್ತು 17ನೇ ವಚನ. 1ನೇ ಅಧ್ಯಾಯ 16 ಮತ್ತು 17. ಆಕೆಯು
ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನೂ ಸಾಯುವೆನು. ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಎಂದಳು. Dear sisters and brothers, this is what God expects from us, such faith, in spite of everything being against us in this world. ಈ ಪ್ರಪಂಚದಲ್ಲಿ ನಮಗೆ ಏನೇ ವಿರುದ್ಧವಾಗಿದ್ದರೂ, ಪರಿಸ್ಥಿತಿಗತಿಗಳು ವಿರುದ್ಧವಾಗಿದ್ದರೂ, ಪ್ರಿಯ ಸಹೋದರಿಯರೇ, ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ಇಂಥ ನಂಬಿಕೆಯನ್ನೇ. In chapter 2 of Ruth, ರೂತಳ ಪುಸ್ತಕ 2ನೇ ಅಧ್ಯಾಯದಲ್ಲಿ we see her as a hard-working woman. ಅಲ್ಲಿ ಒಬ್ಬ ಶ್ರಮ ವಹಿಸಿ ದುಡಿಯುವಂತ ಮಹಿಳೆಯಾಗಿ ರೂತಳನ್ನು ನಾವು ನೋಡ್ತೇವೆ. She heard about the provision God made for gleaning for the poor people in the field of the rich ones. ಅಲ್ಲಿ ಐಶ್ವರ್ಯವಂತರ ಹೊಲದಲ್ಲಿ ಬಡವರು ಹೋಗಿ ಹಕ್ಕಲು ಅನ್ನ ಆಯಬಹುದು ಎಂಬಂತ ಒಂದು ವಿಷಯವು ಸುಗ್ಗಿ ಕಾಲದಲ್ಲಿ ಆಕೆಗೆ ಉಂಟು ಎಂಬುದಾಗಿ ತಿಳ್ಕೊಂಡಾಗ, So she learned about the word, the things of God to Jews. She heard, so she learned it from her mother-in-law. ತನ್ನ ಅತ್ತೆಯಿಂದ ಈ ವಿಷಯವನ್ನ ಕಲಿತುಕೊಂಡವಳು ಆದಳು. So she asked mother-in-law, "Can I go and glean?" ಆಕೆ ಕೇಳಿದಳು ತನ್ನ ಅತ್ತೆಯಾದಂತ ನವೋಮಿಗೆ. ರೂತಳು ಕೇಳಿದ್ದು, ನಾನು ಅವನ ಹೊಲದಲ್ಲಿ ಹೋಗಿ ನಾನು ಹಕ್ಕಲು ಅನ್ನು ಆಯ್ದು ತರಬಹುದೋ ಎಂಬುದಾಗಿ. She was not a lazy woman waiting for the mother-in-law to provide for her. ಆಕೆಯು ಸೋಮಾರಿಯಾಗಿ ತನ್ನ ಅತ್ತೆಯು ಆಕೆಗೆ ಆಹಾರವನ್ನು ಕೊಡಬೇಕೆಂಬುದಾಗಿ ಕಾಯುತ್ತಿದ್ದಂತ ಮಹಿಳೆ ಆಕೆ ಆಗಿರಲಿಲ್ಲ. When she came to Bethlehem, she learned about the practices of the Jews and God's word. ಆಕೆಯು ಬೆತ್ಲೆಹೇಮಿಗೆ ಬಂದಾಗ ಯಹೂದ್ಯರ ಪದ್ಧತಿಗಳು, ಆಕೆ ದೇವರ ಕುರಿತಾದಂತ ವಿಷಯಗಳನ್ನು ಆಕೆ ಕೇಳಿ ತಿಳ್ಕೊಳ್ಳುವಂತವಳಾಗಿದ್ದಳು. She did not come in the Moabite practices to Bethlehem. She learned about God's people's practices. ಆಕೆಯು ತನ್ನ ಮೋವಾಬ್ಯರ ಸಂಪ್ರದಾಯಗಳನ್ನು ಆಕೆಯು ತಂದು ಪರಿಚಯ ಮಾಡಲಿಲ್ಲ. ಬದಲಾಗಿ ಯಹೂದ್ಯರ ದೇವರ ಸಂಪ್ರದಾಯಗಳನ್ನ ಅದರ ವಿಚಾರಗಳನ್ನ ಕೇಳಿ ತಿಳ್ಕೊಳ್ಳುವಂತವಳಾಗಿದ್ದಳು. Some of our brothers are married to ladies, sisters from denominations in brethren groups. ಸಹೋದರ ಸಭೆಗಳಲ್ಲಿರ್ತಕ್ಕಂಥ ಅನೇಕ ನಮ್ಮ ಸಹೋದರರು ಬೇರೆ ಬೇರೆ ಜನಾಂಗಗಳಿಂದ, ಪಂಗಡಗಳಿಂದ ವಿವಾಹವಾದಂತವರು ಇದ್ದಾರೆ. Sometimes when they come to the assembly, they introduce all their practices instead of learning a life of separation. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿನ ಕೆಲವು ಕ್ರಮಗಳನ್ನ, ಕೆಲವು ಸಂಪ್ರದಾಯಗಳನ್ನ ಅವರು ಪರಿಚಯ ಮಾಡ್ಲಿಕ್ಕಿದ್ದಾರೆ. ಇಲ್ಲಿರುವಂತ ಸಹೋದರ ಸಭೆಗಳಲ್ಲಿರುವಂತ ಒಂದು ಪ್ರತ್ಯೇಕತೆಯ ಕ್ರಮವನ್ನ ಕಲಿತುಕೊಳ್ಳುವುದರಲ್ಲಿ ಆಸಕ್ತಿ ಇರುವುದಿಲ್ಲ. But Ruth was not like that. She learned what Israel's word of God is and practices and commandments, and she learned that very quickly. ಆದ್ರೆ ರೂತಳು ಆ ಬಗೆಯಾಗಿರ್ಲಿಲ್ಲ. ಇಸ್ರಾಯೇಲರ ದೇವರು ಯಾರು, ಆ ದೇವರ ಕ್ರಮಗಳೇನು ಎಂಬಂತ ಆ ಅಭ್ಯಾಸಗಳನ್ನ ಇಸ್ರಾಯೇಲರಿಂದ ನಾನು ಕಲಿತುಕೊಳ್ಳಬೇಕೆಂಬಂತ ಆಶೆಯಿಂದ ಆಕೆಯು ಕಲಿಯುವಂತವಳಾಗಿದ್ದಳು. Chapter 2 verse 3, please read it. 2ನೇ ಅಧ್ಯಾಯ 3ನೇ ವಚನ. ಅದಕ್ಕವಳು, ನನ್ನ ಮಗಳೇ ಹೋಗು ಅನ್ನಲು, ಆಕೆಯು ದೈವ ಯೋಗದಿಂದ ಎಲಿಮೆಲೆಕನ ಗೋತ್ರದವನಾದ ಬೋವಜನ ಸ್ವಾಸ್ಥ್ಯವಾಗಿದ್ದ ಹೊಲಕ್ಕೆ ಹೋಗಿ ಕೊಯ್ಯುವವರ ಹಿಂದಿನಿಂದ ಹಕ್ಕಲಾಯುತ್ತಾ ಇದ್ದಳು. In English it says she happened to go to Boaz field. In Kannada it's very good. ದೈವ ನಿಯೋಗದಿಂದಲೋ, ದೈವ ಯೋಗದಿಂದ. Yeah, it was not her luck that she went to Boaz field. It was ordained by God. ಆಕೆಯು ಅದೃಷ್ಟದಿಂದ ಆಕೆ ಎಲಿಮೆಲೆಕನಾದ ಗೋತ್ರದವನಾದ ಬೋವಜನ ಹೊಲಕ್ಕೆ ಹೋಗಲಿಲ್ಲ. ಬದಲಾಗಿ ದೇವರ ನಿಯೋಜಿಸಿ ಆಕೆಯು ಆ ಹೊಲಕ್ಕೆ ಹೋದಳು. Such a faith God will honor. ಅಂತ ನಂಬಿಕೆಯನ್ನು ದೇವರು ಗೌರವಿಸುತ್ತಾನೆ. Look at verse 7. 7ನೇ ವಚನವನ್ನ ನೋಡ್ರಿ. ಇವಳು Chapter ಚಾಪ್ಟರ್ 2. ಇವಳು ಕೊಯ್ಯುವವರ ಹಿಂದಿನಿಂದ
ಸಿವುಡುಗಳ ಮಧ್ಯದಲ್ಲಿ ಹಕ್ಕಲಾಯ್ದುಕೊಳ್ಳುವ ಹಾಗೆ ತನಗೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡಳು. ಈಕೆಯು ಮನೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯಲಿಲ್ಲ. ಬೆಳಿಗ್ಗೆ ಬಂದವಳು ಇನ್ನೂ ಇಲ್ಲಿಯೇ ಇದ್ದಾಳೆ ಅಂದನು. When Boaz came to the field asking, who is this damsel? Who is this woman? ಆ ಬೋವಜನು ತನ್ನ ಹೊಲಕ್ಕೆ ಬಂದು ಆತನು ಈ ಹುಡುಗಿ ಯಾರು ಎಂಬುದಾಗಿ ತನ್ನ ಸೇವಕನನ್ನ ಕೇಳಿದಾಗ, servant is telling that she asked permission to glean in the field. ಆಳು ಹೇಳ್ತಕ್ಕಂಥ ಮಾತೇನೆಂದರೆ, ಕೊಯ್ಯುವವರ ಸಂಗಡ ಹಕ್ಕಲಾಯ್ದುಕೊಳ್ಳುವುದಕ್ಕೆ ಅಪ್ಪಣೆ ಕೇಳಿಕೊಂಡಳು ಎಂಬುದಾಗಿ ಹೇಳ್ತಾನೆ. She didn't go to the field and say, it is my right to glean. She didn't do that. Even though it is their right from God, she requested, can I glean in that field? We see wonderful character of Ruth in all this. ಈ ಎಲ್ಲಾ ಸಂಗತಿಗಳಲ್ಲಿ ರೂತಳ ಅದ್ಭುತವಾದಂಥ ಗುಣಲಕ್ಷಣವನ್ನು ನೋಡ್ತೇವೆ. ಆಕೆಗೆ ಹಕ್ಕು ಇದ್ದರೂ ಸಹ ಆಕೆ ಆ ರೀತಿ ಮಾಡದೆ, ನಾನು ನಿನ್ನ ಹೊಲದಲ್ಲಿ ಹಕ್ಕಲನ್ನು ಆಯಬಹುದೋ ಎಂಬುದಾಗಿ ಅಪ್ಪಣೆಯನ್ನು ಪಡೆದವಳಾಗಿ ಆಕೆಯು ಕರ್ತವ್ಯ ನಿರ್ವಹಿಸುತ್ತಾಳೆ. Read verse 10, chapter 2. 2ನೇ ಅಧ್ಯಾಯ 10ನೇ ವಚನ. ರೂತಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರದೇಶಿಯಾದ ನನ್ನಲ್ಲಿ ಇಷ್ಟು ಕಟಾಕ್ಷಬೇಕೆ ಅನ್ನಲು ಬೋವಜನು, ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಾಗಿದೆ. See, what is her? Look at her humility. ಆಕೆಯ ತಗ್ಗಿಸುವಿಕೆಯನ್ನು ನೋಡ್ರಿ. She is asking Boaz, why are you showing me so much concern? Just like Mephibosheth said to David, why are you considering me a dead dog-like person? ಇಲ್ಲಿ ಆಕೆಯ ಒಂದು ತಗ್ಗಿಸುವಿಕೆಯನ್ನು ನೋಡ್ರಿ. ಪರದೇಶಿಯಾದ ನನ್ನಲ್ಲಿ ಇಷ್ಟು ಕಟಾಕ್ಷಬೇಕೆ ಎಂಬುದಾಗಿ ಬೋವಜನನ್ನ ರೂತಳು ಕೇಳುತ್ತಾಳೆ. ಹೇಗೆ ಮೆಫಿಬೋಶೇತನು ಹೇಳುವಂತ ಮಾತು, ಸತ್ತ ನಾಯಿಯಂತಿರುವ ನನ್ನನ್ನು ಕಟಾಕ್ಷಿಸುವುದೇಕೆ ಎಂಬುದಾಗಿ ಕೇಳಿಕೊಂಡ ಮೇರೆಗೆ. Same way David, when the Lord promised David that he's going to build a house for him, and David said, who am I? What is my house that you consider me so much? ದಾವೀದನ ಹಾಗೆ ದಾವೀದನು ಸಹ ತನ್ನ ದೇವರಾದ ಯೆಹೋವನನ್ನು, ನಾನು ನಿನಗೋಸ್ಕರವಾಗಿ ಒಂದು ಮನೆಯನ್ನು ಕಟ್ಟಬೇಕೆಂಬುದಾಗಿ ಕೇಳಿಕೊಳ್ಳುವಾಗ ಆತನು ದಾವೀದನು ಹೇಳುವುದು, ನಾನು ಎಷ್ಟರವನು, ನನ್ನ ಮೇಲೆ ನಿನ್ನ ಎಷ್ಟು ಕಟಾಕ್ಷವಿಟ್ಟಿರುವುದು ಏಕೆ ಎಂಬುದಾಗಿ ಆತನು ಹೇಳುವಂಥದ್ದನ್ನು ನೋಡ್ತೇವೆ. Sisters, today thankfulness is a gone character. Many are unthankful. Whatever we get, many a times we are not thankful. ನನ್ನ ಪ್ರಿಯ ಸಹೋದರಿಯರೇ, ಈ ದಿನಮಾನಗಳಲ್ಲಿ ನಾವು ಕೃತಜ್ಞತೆಯನ್ನು ಕಳ್ಕೊಂಡವರಾಗಿದ್ದೇವೆ. ನಾವು ಮಾಡಿದಂಥ ಕೆಲಸಕ್ಕೆ ಒಂದು ವಂದನಾಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸುವುದರಲ್ಲಿ ನಾವು ಹಿಂಜರಿದು ಹೋಗಿದ್ದೇವೆ. Okay, that's a quality you and I need to. We need to be a thankful people. ನಾನು ನೀವು ವಂದನೆಗಳನ್ನು ಹೇಳುವ ಕೃತಜ್ಞತೆ ಉಳ್ಳವರಾಗಿರಬೇಕು. Look at verse 11. 11ನೇ ವಚನವನ್ನು ನೋಡ್ರಿ. ಬೋವಜನು, ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಾಗಿದೆ. Look at Boaz's words, further proves her character. ಬೋವಜನ ನುಡಿಗಳು ಆಕೆಯ ಗುಣಲಕ್ಷಣವನ್ನ ಮುಂದುವರಿಸುವಂತದ್ದಾಗಿದೆ. In a day and age where mother-in-law, daughter-in-law fight is common in many homes, listen to what Boaz heard about this woman. ಈ ದಿನಮಾನಗಳಲ್ಲಿ ಅನೇಕ ತರವಾದಂತ ಜಗಳಗಳು, ಅನೇಕ ತರವಾದಂತ ವ್ಯತ್ಯಾಸಗಳು ಇರುವಂತ ಸಂದರ್ಭದಲ್ಲಿ ಬೋವಜನು ಈಕೆಯ ಕುರಿತಾಗಿ ಹೇಳುವಂತದ್ದನ್ನ ನೀವು ನೋಡ್ರಿ. A problem between mother-in-law and daughter-in-law. Please tell that. ಅದು ಸಮಸ್ಯೆ ಯಾರ ನಡುವೆ ಇರ್ತದೆ ಈ ದಿನಮಾನಗಳಲ್ಲಿ ಒಂದು ಕುಟುಂಬದಲ್ಲಿ ಎಂಬುದಾಗಿ ಹೇಳಿದ್ರೆ ಅತ್ತೆ ಮತ್ತು ಸೊಸೆ ಎಂದಿರಿಗೆ ಇರುವಂತಹ ಒಂದು ಸನ್ನಿವೇಶದಲ್ಲಿ. Look at the testimony of both Naomi and Ruth. ನೋಡ್ರಿ, ಬೋವಜನು, ನವೋಮಿ ಮತ್ತು ರೂತಳು ಈ ಪಾತ್ರಗಳಲ್ಲಿ ಇರ್ತಕ್ಕಂಥ ಸಾಕ್ಷಿಯನ್ನ ನೀವು ಗಮನಿಸಿರಿ. What lesson we can learn from both of these women, not only Ruth but her mother-in-law Naomi.
ಕೇವಲ ರೂತಳಿಂದ ಅಲ್ಲ, ಆಕೆ ಅತ್ತೆಯಾದಂತ ನವೋಮಿಯಿಂದಲೂ ಸಹ ಈ ಇಬ್ಬರು ಮಹಿಳೆಯರಿಂದ ನಾವು ಕಲಿಯಬಹುದಾದಂತ ವಿಷಯವೇನು? Look at verse 12. 12ನೇ ವಚನವನ್ನು ನೋಡ್ರಿ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. Another truth we learn from this verse. ಈ ವಚನದಲ್ಲಿ ಇನ್ನೊಂದು ಸತ್ಯಾಂಶ ನಾವು ಕಲಿಯುವುದೇನೆಂದ್ರೆ, she did not put her trust in Boaz or Naomi, but in the God of Israel. ಆಕೆಯು ನವೋಮಿಯ ಮೇಲಾಗಲಿ ಬೋವಜನ ಮೇಲಾಗಲಿ ಆಕೆಯು ಆಶ್ರಯಿಸಿಕೊಳ್ಳಲಿಲ್ಲ, ಬದಲಾಗಿ ಇಸ್ರಾಯೇಲ್ ದೇವರಾದ ಯೆಹೋವನ ಮೇಲೆ ಆತುಕೊಂಡಿದ್ದಳು. We need to learn a great lesson. Many times we trust in people instead of depending on our Lord. ನಾವು ಇದರಿಂದ ಒಂದು ಒಳ್ಳೆ ಪಾಠವನ್ನು ಕಲಿಯಬೇಕಾಗಿದೆ. ಏನೆಂದ್ರೆ, ನಾವು ಅನೇಕ ಬಾರಿಗೆ ನಾವು ಜನರನ್ನ ಆತುಕೊಂಡವರಾಗಿರುತ್ತೇವೆ, ಆದರೆ ಮನುಷ್ಯರ ಮೇಲೆ ನಾವು ಆತುಕೊಂಡವರಾಗಿರುತ್ತೇವೆ, ಆದರೆ ನಮ್ಮ ಕರ್ತನನ್ನು ನಾವು ಬಿಟ್ಟವರಾಗಿರುತ್ತೇವೆ. What is the center verse of the Bible? ಸತ್ಯವೇದದ ಮಧ್ಯಭಾಗದ ವಚನ ಯಾವುದು? 118 8 ಮತ್ತು 9ನೇ ವಚನ. ಇದು ಸತ್ಯವೇದದ ಮಧ್ಯವಾಕ್ಯವಾಗಿದೆ. Please read it. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. If only I and you can learn that truth, like Ruth, she didn't put her trust in Naomi, what Naomi will do me, what Boaz will do for me. No, she put her trust in the God of Israel. ರೂತಳು ತನ್ನ ಭರವಸವನ್ನ ನವೋಮಿ ಮೇಲಾಗಲಿ ಬೋವಜನ ಮೇಲಾಗಲಿ ಇಡಲಿಲ್ಲ, ಇಸ್ರಾಯೇಲ್ ದೇವರಾದ ಯೆಹೋವನ ಮೇಲೆ ಆಕೆಯು ಇಟ್ಟವಳಾಗಿದ್ದಳು. ಆ ಒಂದು ಸತ್ಯಾಂಶವನ್ನ ನಾವೆಲ್ಲರೂ ಕಲಿಯುವಂತವರಾಗಿರಬೇಕು. One of the sister immediately told that verse. We all need to keep that verse in our mind and in our life practices. ಒಬ್ಬ ಸಹೋದರಿಯು ನಮಗೆ ಈ ವಾಕ್ಯವನ್ನು ತಿಳಿಸಿಕೊಟ್ರು. ನಿಜವಾಗಿಯೂ ನಾವೆಲ್ಲರೂ ಇದನ್ನ ಜ್ಞಾಪಕದಲ್ಲಿಟ್ಟುಕೊಂಡು ಇದನ್ನ ನಾವು ಅಳವಡಿಸಿಕೊಳ್ಳಬೇಕು ಈ ವಚನವನ್ನ. This is a center message of the Bible. Put your trust in our Lord and not in people. ಇದು ಸತ್ಯವೇದದ ಮಧ್ಯಭಾಗದ ವಾಕ್ಯವಾಗಿದೆ. ಮನುಷ್ಯರಲ್ಲಿ ಭರವಸೆ ಬಿಡಬೇಡ್ರಿ, ನಿಮ್ಮ ದೇವರಾದ ಯೆಹೋವನನ್ನು ಆಶ್ರಯಿಸಿರಿ ಎಂಬಂತ ವಚನ. In chapter 2:18 we learn another character of Ruth. ರೂತಳ ಇನ್ನೊಂದು ಗುಣಲಕ್ಷಣವನ್ನ ನಾವು 2ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ತೇವೆ. ಆಕೆಯು ಅದನ್ನು ಹೊತ್ತುಕೊಂಡು ಊರಿಗೆ ಬಂದು ಅತ್ತೆಗೆ ತೋರಿಸಿ ತಾನು ಉಳಿಸಿಟ್ಟದ್ದನ್ನು ತೆಗೆದುಕೊಟ್ಟಳು. In Boaz field, she not only gleaned, Boaz gave her lunch, gave her food to eat. ಅಲ್ಲಿ ಬೋವಜನ ಹೊಲದಲ್ಲಿ ಆಕೆಯು ಹಕ್ಕಲನ್ನು ಕೂಡಿಸಿಕೊಳ್ಳುವುದು ಮಾತ್ರವಲ್ಲದೆ ಬೋವಜನು ಆಕೆಗೆ ಊಟವನ್ನ ಸುಟ್ಟ ತೆನೆಗಳನ್ನು ಕೊಟ್ಟನು ಎಂಬುದಾಗಿ ನೋಡ್ತೇವೆ. She didn't eat all of that. She kept some for her mother-in-law and went there and gave it to her. ಕೊಟ್ಟದ್ದನ್ನ ಪೂರ್ತಿಯಾಗಿ ಆಕೆ ತಿಂದು ಬಿಡಲಿಲ್ಲ, ಸ್ವಲ್ಪವನ್ನು ಉಳಿಸಿಟ್ಟುಕೊಂಡು ತನ್ನ ಅತ್ತೆಗೆ ಅದನ್ನು ತಂದು ಕೊಟ್ಟಳು. What a considerative woman. She is concerned about her mother-in-law who is old and she is at home. ಎಂತ ಒಂದು ಜವಾಬ್ದಾರಿಯುತವಾದಂತ ಮಹಿಳೆ ಈಕೆ ಆಗಿದ್ದಳು. ತನ್ನ ಅತ್ತೆ ಆಕೆ ವಯಸ್ಸಾಗಿದೆ, ಆಕೆಗೋಸ್ಕರವಾಗಿ ಪ್ರತ್ಯೇಕಿಸಿ ಸ್ವಲ್ಪ ಭಾಗವನ್ನು ಎತ್ತಿಟ್ಟವಳು ಆಗಿದ್ದಳು. We can learn a lot of lessons from her character. ರೂತಳ ಕುರಿತಾಗಿ ನಾವು ಅನೇಕ ಗುಣಲಕ್ಷಣಗಳನ್ನು ಆಕೆಯಿಂದ ನಾವು ಕಲಿಯುವಂತವರಾಗಿದ್ದೇವೆ. Let's go to chapter 3 verse 3 to 5. ನಾವು 3ನೇ ಅಧ್ಯಾಯ 3ರಿಂದ 5ನೇ ವಚನದವರೆಗೆ ನಾವು ನೋಡಿಕೊಳ್ಳೋಣ. 3ನೇ ಅಧ್ಯಾಯ ರೂತಳ ಪುಸ್ತಕ 3ನೇ ವಚನದಿಂದ 5ನೇ ವಚನದವರೆಗೆ. ನೀನು ಸ್ನಾನ ಮಾಡಿ ತೈಲ ಹಚ್ಚಿಕೊಂಡು ಶ್ರೇಷ್ಠ ವಸ್ತ್ರಗಳನ್ನುಟ್ಟು ಅಲ್ಲಿಗೆ ಹೋಗು. ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವರೆಗೂ ಮರೆಯಾಗಿದ್ದು ಅವನು ಮಲಗಿದ ಸ್ಥಳವನ್ನು ಗೊತ್ತು ಮಾಡಿಕೊಂಡು ಹೋಗಿ ಅವನ ಕಾಲುಗಳ ಮೇಲಣ ಹೊದಿಕೆಯನ್ನು ತೆಗೆದು ಬಿಟ್ಟು ಅಲ್ಲೇ ಮಲಗಿಕೋ. ಆಮೇಲೆ ಮಾಡತಕ್ಕದ್ದನ್ನು ನಿನಗೆ ತಿಳಿಸುವನು ಅಂದಳು. ಅದಕ್ಕೆ ಸೊಸೆ
Here we read a strange thing. It may sound very strange to you and I today in our culture. ನಮ್ಮ ಈ ದಿನದ ಪದ್ಧತಿಯ ಪ್ರಕಾರವಾಗಿ ಬಹಳ ಇದೇನು ವಿಚಿತ್ರವಾದಂತಹ ಸಂಗತಿ ಎಂಬುದಾಗಿ ನಿನಗೂ ನನಗೂ ಅನ್ನಿಸ್ತದೆ. Mother-in-law is telling her to do something which may sound strange and immoral for us. ನಮಗೆ ಒಬ್ಬ ಅತ್ತೆಯು ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿರುವಂಥದ್ದು ಬಹಳ ವಿಚಿತ್ರವಾಗಿಯೂ ಮತ್ತು ಅನೈತಿಕವಾಗಿಯೂ ಕಂಡು ಬರುವಂಥದ್ದು ನಮಗೆ ಅನ್ನಿಸ್ತದೆ. But first thing, she was willing to obey mother-in-law's command. ಆದರೆ ಮೊದಲನೇ ಸಂಗತಿ ತಿಳ್ಕೊಳ್ಬೇಕೇನೆಂದ್ರೆ ಆಕೆಯು ತನ್ನ ಅತ್ತೆಯ ಆಜ್ಞೆಯನ್ನ ಪಾಲಿಸುವವಳಾಗಿದ್ದಳು. He's telling the Ruth to wash up, clean, and put your best dress and go. ಆಕೆಯು ಹೇಳ್ತಾ ಇದ್ದಾಳೆ ನವಮಿ ರೂತಳಿಗೆ, ನೀನು ಸ್ನಾನ ಮಾಡಿಕೋ, ತೈಲ ಹಚ್ಚಿಕೋ, ಶ್ರೇಷ್ಠ ವಸ್ತ್ರಗಳನ್ನುಟ್ಟುಕೋ, ಆಮೇಲೆ ನೀನು ಹೋಗು ಎಂಬುದಾಗಿ. It was not a dress to tempt men, but proper dress. ಅದು ಪುರುಷರನ್ನ ಅವರ ಮೋಹವನ್ನು ಗಳಿಸುವುದಕ್ಕಾಗಿ ಅಲ್ಲ, ಆದರೆ ಒಂದು ಮರ್ಯಾದೆಯ ಒಂದು ಉಡುಪು ಅದಾಗಿತ್ತು. And that is what God's word says about sisters' dress, modest dressing. But today, unfortunately, many of the sisters dress, even older women dress in such an inappropriate way. ಇದು ಒಂದು ಗಂಭೀರವಾದಂಥ ಮರ್ಯಾದೆಯ ಒಂದು ಉಡುಪಾಗಿತ್ತು. ಈ ದಿನಮಾನಗಳಲ್ಲಿ ನಾವು ನೋಡ್ತೇವೆ ಅನೇಕ ಸಹೋದರಿಯರು, ಅದರಲ್ಲೂ ವಯಸ್ಸಾದವರು ಸಹ ಸರಿಯಾದ ಕ್ರಮವಿಲ್ಲದಂಥ ಒಂದು ಮರ್ಯಾದೆಗೆ ತಕ್ಕದ್ದಲ್ಲದಂಥ ಉಡುಪುಗಳನ್ನು ಧರಿಸುವುದನ್ನು ನೋಡ್ತೇವೆ. Raju Matthew will say things as it is, so don't get angry with me. ರಾಜು ಮೆತ್ತಿ ಅವರು ಇದ್ದ ಹಾಗೆ ಹೇಳ್ತಾರೆ ಎಂಬುದಾಗಿ ಕೋಪ ಮಾಡಿಕೊಳ್ಳಬೇಡ್ರಿ. Even some of the elderly women, the way they wear a sari, it is not good. ವಯಸ್ಸು ಪ್ರಾಯವಾದಂತ ಕೆಲವು ಸ್ತ್ರೀಯರು ಅವರು ಸೀರೆಗಳನ್ನು ಉಡುವುದರಲ್ಲಿಯೂ ಸಹ ಅಷ್ಟು ಸರಿ ಇಲ್ಲದ ರೀತಿಯಲ್ಲಿ ಉಟ್ಟುಕೊಳ್ಳುವಂತವರಾಗಿರುತ್ತಾರೆ. I told about, if you want to know how to dress a sari properly, you need to talk to Sushma Swaraj or what is the Congress president? Sonia Gandhi. ನಾನು ಮೊದಲೇ ಹೇಳಿದ ಹಾಗೆ ಸರಿಯಾದ ಒಂದು ನಮ್ಮ ಭಾರತೀಯ ಮಹಿಳೆಯ ಉಡುಪನ್ನು ನೀವು ಉಟ್ಟುಕೊಳ್ಳುವುದನ್ನು ಕಲಿಬೇಕಾದ್ರೆ ನೀವು ಗತಿಸಿ ಹೋದಂಥ ಸುಷ್ಮಾ ಸ್ವರಾಜ್ರವರನ್ನು ನೀವು ಅನುಸರಿಸಬೇಕು. ಇಲ್ಲವಾದರೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರಾದಂಥ ಸೋನಿಯಾ ಗಾಂಧಿ ಅವರ ಉಡುಪನ್ನ ನೀವು ಪಾಲಿಸಬೇಕಾಗ್ತದೆ. ಅವಿಶ್ವಾಸಿಗಳಾಗಿದ್ದರೂ ಸಹ ಅವರು ಕ್ರಮಬದ್ಧವಾಗಿ ಮರ್ಯಾದೆಯಿಂದ ಅವರು ಉಡುಪನ್ನು ಧರಿಸುವಂತವರಾಗಿದ್ದಾರೆ. We can learn from such women. ಅಂತಹ ಸ್ತ್ರೀಯರಿಂದ ನಾವು ಕಲಿಯತಕ್ಕಂತ ಪಾಠವು ಇದಾಗಿದೆ. But some of the sisters, even older mothers, the way they dress their sari, they have half an acre in the middle that is open to everybody to see. ಆದ್ರೆ ಕೆಲವು ಸಹೋದರಿಯರು, ಅದು ಪ್ರಾಯವಾದಂತ ಕೆಲವು ಸಹೋದರಿಯರು ಅಷ್ಟೇ, ಸೀರೆ ಉಡುವಂಥದ್ದನ್ನು ನೋಡುವಾಗ ಅರ್ಧ ಎಕರೆ ಜಮೀನು ಬಟ್ಟ ಬಯಲಾಗಿರುವ ರೀತಿಯಲ್ಲಿ ಶರೀರವು ಕಾಣಿಸುವ ಹಾಗೆ ಉಡುವಂಥದ್ದನ್ನು ನೋಡ್ತೇವೆ. Word of God has so much to say about our dress, whether it is a woman or men, more about the woman. ಸಹೋದರರಾಗಲಿ ಸಹೋದರಿಯರಾಗಲಿ ಇಂಥ ಉಡುಪನ್ನು ಧರಿಸಬೇಕು ಎಂಬುದಾಗಿ ಸತ್ಯವೇದವು ನಮಗೆ ಕಲಿಸುವಂಥದ್ದಾಗಿದೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಇಂತಹ ಉಡುಪನ್ನು ಧರಿಸಬೇಕು ಎಂಬುದಾಗಿ ತಿಳಿಸ್ತದೆ. Bible talks about the dress of the prostitute. You read Proverbs, you see about the dress of a jarastri, and we should never dress like that. ಸತ್ಯವೇದವು ಉಡುಪಿನ ಕುರಿತಾಗಿ ಹೇಳುವಾಗ ಜಾರ ಸ್ತ್ರೀಯ ಉಡುಪಿನ ಕುರಿತಾಗಿ ಅದು ಹೇಳ್ತದೆ. ಆ ಪ್ರಕಾರವಾಗಿ ಎಂದಿಗೂ ಸಹ ನಾವು ಅನುಸರಿಸಬಾರದು ಎಂಬುದಾಗಿ ನಮಗೆ ಎಚ್ಚರಿಕೆಯನ್ನು ನೀಡುವಂತದ್ದಾಗಿದೆ. Mother-in-law is telling her, you be clean. Every sister need to learn to be clean, okay, and to dress properly, not to attract men, but to be modest, to honor God. ಎಲ್ಲ ಸಹೋದರಿಯರು ನಾವು ಇದರಲ್ಲಿ ಒಂದು ಪಾಠವನ್ನು ಕಲಿಬೇಕೇನೆಂದರೆ, ನಾವು ಪ್ರತಿಯೊಬ್ಬರು ಶುದ್ಧವಾಗಿರಬೇಕು. ಶುದ್ಧವಾಗಿ ಸ್ನಾನ ಮಾಡಿ ಉತ್ತಮವಾದ ವಸ್ತ್ರಗಳನ್ನು ಉಟ್ಟುಕೊಳ್ಳಬೇಕು. ಪುರುಷರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ,
ಕರ್ತನಾದ ದೇವರನ್ನು ಮೆಚ್ಚಿಸುವುದಕ್ಕಾಗಿಯೇ. Okay, now let's read what happened, what she did in verse 7 to 14. ಈಗ ಅಲ್ಲಿ ಏನು ನಡೀತು ಎಂಬುದಾಗಿ 7ರಿಂದ 14ನೇ ವಚನದವರೆಗೆ ನಾವು ನೋಡುತ್ತೇವೆ. 7ರಿಂದ 14 3ನೇ ಅಧ್ಯಾಯ. ಅತ್ತೆಯ ಆಜ್ಞೆಯಂತೆಯೇ ಕಣಕ್ಕೆ ಹೋಗಿ ಬೋವಜನು ಅನ್ನಪಾನಗಳನ್ನು ತೆಗೆದುಕೊಂಡು ಸಂತುಷ್ಟನಾಗಿ ರಾಶಿಯ ಬಳಿಯಲ್ಲಿ ಮಲಗಿದ ಮೇಲೆ ರಹಸ್ಯವಾಗಿ ಬಂದು ಅವನ ಕಾಲು ಮೇಲಣ ಹೊದಿಕೆಯನ್ನು ತೆಗೆದುಬಿಟ್ಟು ಮಲಗಿದಳು. ಮಧ್ಯರಾತ್ರಿಯಲ್ಲಿ ಆ ಮನುಷ್ಯನು ಹೆದರಿ ಬೊಗ್ಗಿ ನೋಡಿ ತನ್ನ ಕಾಲುಗಳ ಬಳಿಯಲ್ಲಿ ಮಲಗಿರುವ ಹೆಂಗಸನ್ನು ಕಂಡನು. ಅವನು ಆಕೆಯನ್ನು, ನೀನು ಯಾರು ಎಂದು ಕೇಳಲು ಆಕೆಯು, ನಾನು ನಿನ್ನ ದಾಸಿಯಾದ ರೂತಳು, ನೀನು ಸಮೀಪ ಬಂಧುವಾಗಿರುವುದರಿಂದ ನಿನ್ನ ಹೊದಿಕೆಯ ಅಂಚನ್ನು ನನ್ನ ಮೇಲೆ ಹಾಕು ಅಂದಳು. ಆಗ ಅವನು, ನನ್ನ ಮಗಳೇ, ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ. ನೀನು ಬಡವರು ಐಶ್ವರ್ಯವಂತರೂ ಆದ ಯೌವನಸ್ಥರನ್ನು ನೋಡಿ ಹೋಗಲಿಲ್ಲ. ಈಗ ನಿನ್ನ ಪತಿಭಕ್ತಿಯು ಮುಂಚಿಗಿಂತ ವಿಶೇಷವಾಗಿ ಪ್ರತ್ಯಕ್ಷವಾಯಿತು. ನನ್ನ ಮಗಳೇ, ಈಗ ಭಯಪಡಬೇಡ. ನೀನು ಗುಣವಂತೆ ಎಂಬುದು ಊರಿನವರಿಗೆಲ್ಲ ಗೊತ್ತದೆ. ಆದುದರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು. ನಾನು ಸಮೀಪ ಬಂಧುವೆಂಬುದು ನಿಜ. ಆದರೂ ನನಗಿಂತ ಸಮೀಪನಾದವನು ಒಬ್ಬನಿರುತ್ತಾನೆ. ಈ ರಾತ್ರಿ ಇಲ್ಲೇ ಇರು. ನಾಳೆ ಅವನು ಮೈದುನ ಧರ್ಮವನ್ನು ನಡೆಸಿದರೆ ಸರಿ, ಇಲ್ಲವಾದರೆ ಯೆಹೋವನಾಣೆ, ನಾನೇ ಅದನ್ನು ನಡೆಸುವೆನು. ಬೆಳಗಾಗುವ ತನಕ ಇಲ್ಲೇ ಮಲಗಿಕೋ ಎಂದು ಹೇಳಿದನು. ಆಕೆಯು ಆವರೆಗೂ ಅವನ ಕಾಲುಗಳ ಬಳಿಯಲ್ಲೇ ಮಲಗಿಕೊಂಡಿದ್ದಳು. ಒಬ್ಬ ಹೆಂಗಸು ಕಣಕ್ಕೆ ಬಂದಿದ್ದಳೆಂಬುದು ಯಾರಿಗೂ ಗೊತ್ತಾಗಬಾರದೆಂದು ಅವನು ಹೇಳಿದ್ದರಿಂದ ಗುರುತು ಹಿಡಿಯಲಾರದಷ್ಟು ಕತ್ತಲಿರುವಾಗಲೇ ಆಕೆಯು ಎದ್ದಳು. In these verses, we read about the moral quality of Ruth and Boaz. ಈ ವಾಕ್ಯಗಳಲ್ಲಿ ಒಂದು ನೈತಿಕವಾದಂಥ ಗುಣಲಕ್ಷಣವನ್ನ ನಾವು ರೂತಳ ಮತ್ತು ಬೋವಜನ ಇಬ್ಬರಲ್ಲಿಯೂ ಇದ್ದದನ್ನ ಇಲ್ಲಿ ಗಮನಿಸುತ್ತೇವೆ. In a dark night, this is best opportunity of temptation. ಈ ಒಂದು ಕಗ್ಗತ್ತಲೆಯ ರಾತ್ರಿಯು ಶೋಧನೆಗೆ ಒಳಗಾಗುವುದಕ್ಕೆ ಒಳ್ಳೆ ಅವಕಾಶವಿದ್ದಂತಹ ಸಮಯ ಆಗಿತ್ತು. I don't know what we men would have done if we had such an opportunity. ಇಂಥ ಒಂದು ಸನ್ನಿವೇಶ ಪುರುಷರಾದಂತ ನಮಗೆ ಸಿಕ್ಕಿರುವುದಾಗಿದ್ದರೆ ನಾವೇನ್ ಮಾಡ್ತಾ ಇದ್ವೋ ಗೊತ್ತಿಲ್ಲ. Yet we read about the quality, ಇದರಲ್ಲಿ the moral quality of both of them. ಒಂದು ನೈತಿಕ ಗುಣಲಕ್ಷಣವನ್ನ ಇಬ್ಬರಲ್ಲಿಯೂ ಇರುವುದನ್ನು ನಾವು ಗಮನಿಸುತ್ತೇವೆ. Both behaved with the fear of God, same like Joseph did when Potiphar's wife tried to tempt him. ಇಬ್ಬರಲ್ಲಿಯೂ ಯಾವ ಗುಣಲಕ್ಷಣವಿತ್ತು ಎಂಬುದಾಗಿ ಹೇಳುವುದಾದರೆ, ಯೋಸೇಫನು ಅಂದು ಪೋಟಿಫರನ ಹೆಂಡತಿಯು ಆತನನ್ನ ಆಶೆಯಿಂದ ಕರೆಯುವಾಗ ಬಂದಂತ ಶೋಧನೆಯೇ ಇಲ್ಲಿಯೂ ಸಹ ಬಂದಂತದ್ದಾಗಿದೆ. They had the fear of God even though they did not have the whole Bible like we have. ನಮಗಿರುವ ಹಾಗೆ ಅವರಿಗೆ ಇಡೀ ಸಂಪೂರ್ಣವಾದಂತ ಸತ್ಯವೇದವು ಇಲ್ಲದಿದ್ದರೂ ಸಹ ದೇವರ ಭಯವು ಅವರಲ್ಲಿತ್ತು. I'm ashamed to even discuss this kind of a quality. ಇಂಥ ಒಂದು ಗುಣಲಕ್ಷಣವನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೂ ನನಗೆ ನಾಚಿಕೆ ಆಗ್ತದೆ. We read that she laid at his feet. ಆಕೆ ಆತನ ಪಾದಗಳ ಬಳಿಯಲ್ಲಿ ಬಂದು ಇದ್ದಳು. She didn't lay at the side of Boaz, but at his feet. ಬೋವಜನ ಮಗ್ಗುಲಲ್ಲಿ ಬಂದು ಮಲಗಲಿಲ್ಲ ಆಕೆ, ಬೋವಜನ ಪಾದಗಳ ಬಳಿಯಲ್ಲಿ ಬಂದು ಮಲಗಿದಳು. See, they are not married yet. ಯಾಕಂದ್ರೆ ಅವರು ಇನ್ನೂ ವಿವಾಹವಾಗಿರುವುದಿಲ್ಲ. They realize that any such relationship before marriage is sin. ಮತ್ತು ಈ ತರವಾದಂತ ವಿವಾಹ ಪೂರ್ವವಾದಂತ ಸಂಗತಿಗಳು ಅದು ಒಂದು ಪಾಪ ಎಂಬುದಾಗಿ ಅವರಿಗೆ ಗೊತ್ತಿತ್ತು. Boaz didn't want to put Ruth to shame in any such behavior. ಇಂಥ ಒಂದು ನಡವಳಿಕೆಯಲ್ಲಿ ಬೋವಜನು ರೂತಳನ್ನ ನಾಚಿಕೆಗೆ ಒಳಪಡಿಸುವಂತ ಯಾವುದೇ ಸಂದರ್ಭವನ್ನು ಉಂಟು ಮಾಡಬಾರದು ಎಂಬುದಾಗಿ ಆತನಿಗೆ ಗೊತ್ತಿತ್ತು. In Matthew 1:19 we read about Joseph and Mary. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ಯೋಸೇಫ ಮತ್ತು ಮರಿಯಳ ಕುರಿತಾಗಿ ನಾವು ನೋಡ್ತೇವೆ. Matthew 1:19. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನ. ಆದರೆ
ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದ. Joseph and Mary were engaged, but they didn't come together. ಯೋಸೇಫನು ಮತ್ತು ಮರಿಯಳು ಅವರಿಗೆ ನಿಶ್ಚಿತಾರ್ಥವಾಗಿತ್ತು, ಆದರೆ Joseph and Mary were engaged, but they were not married yet. They have not come together yet. ಅವರು ನಿಶ್ಚಿತಾರ್ಥವಾಗಿತ್ತೇ ಹೊರತು ಅವರು ಒಂದಾಗಿ ಮದುವೆಯಲ್ಲಿ ಸೇರಿ ಬಂದಿರಲಿಲ್ಲ. And now Joseph heard she is pregnant. ಈಗ ಯೋಸೇಫನಿಗೆ ಗೊತ್ತಾಯಿತು ಮರಿಯಳು ಗರ್ಭವತಿಯಾಗಿರುವುದು. Most people would have put Mary to disgrace when he came to know that. ಆತನಿಗೆ ಇದು ಗೊತ್ತಾದಾಗ ಅನೇಕರು ಅದನ್ನ ಬಹಳ ಒಂದು ತಿರಸ್ಕಾರದ ಒಂದು ರೀತಿಯಲ್ಲಿ ನೋಡಿರಬಹುದು. But Joseph did not do that. ಆದರೆ ಯೋಸೇಫನು ಆ ರೀತಿಯಾಗಿ ಮಾಡಲಿಲ್ಲ. Afterwards only the angel appeared to Joseph and told what happened. ಆ ನಂತರ ಅದಾದ ಮೇಲೆಯೇ ಯೆಹೋವನ ದೂತನು ದೇವದೂತನು ಆತನ ಬಳಿಗೆ ಬಂದು ಏನು ಮಾಡಬೇಕು ಎಂಬುದನ್ನು ತಿಳಿಸಿದನು. And then he believed it, he trusted it, he took Mary. ಮತ್ತು ಅದನ್ನು ನಂಬಿ ಅದರಲ್ಲಿ ಭರವಸೆಯಿಂದ ಮರಿಯಳನ್ನ ಸ್ವೀಕರಿಸಿದನು. Remember, when he heard that Mary became pregnant, there was every opportunity to disgrace her. ಜ್ಞಾಪಕ ಮಾಡಿಕೊಳ್ಳ್ರಿ, ಮರಿಯಳು ಗರ್ಭವತಿ ಆದಳು ಎಂಬುದಾಗಿ ಕೇಳಿಸಿಕೊಂಡ ತಕ್ಷಣವೇ ಆಕೆಯನ್ನು ತಿರಸ್ಕರಿಸಬಹುದಾದಂತ ಎಲ್ಲ ಅವಕಾಶಗಳಿದ್ದವು. But he didn't want to do that. ಆದರೆ ಅವನು ಆ ರೀತಿಯಾಗಿ ಮಾಡುವುದಕ್ಕೆ ಮನಸ್ಸು ಮಾಡಲಿಲ್ಲ. Any young people listening to me, how careful we should be with the opposite sex. ನನ್ನನ್ನು ಕೇಳಿಸಿಕೊಳ್ಳುತ್ತಿರುವಂತ ಯೌವನ ಮಕ್ಕಳೇ, ನಾವು ವಿರುದ್ಧವಾದಂತ ಲಿಂಗದವರ ಜೊತೆಯಲ್ಲಿ ಅಂದ್ರೆ ಲೈಂಗಿಕತೆಗೆ ವಿರುದ್ಧವಾದಂತವರ ಜೊತೆಯಲ್ಲಿ ಗಂಡು ಹೆಣ್ಣುವಿನ ಸಂಬಂಧದಲ್ಲಿ ನಾವು ಎಷ್ಟು ಗಂಭೀರವಾಗಿ ನಾವು ನಡ್ಕೊಳ್ಳಬೇಕು ಯೋಚಿಸಿರಿ. Even after you are engaged, you should not behave in such a way as if it's okay because you are not married yet. ನೀವು ಇನ್ನೂ ವಿವಾಹವಾಗದೇ ಇರುವಾಗ ಕೇವಲ ನಿಶ್ಚಿತಾರ್ಥವಾದಷ್ಟೇ ನಾವು ಹೇಗೋ ನಡ್ಕೊಳ್ಳಬೇಕು ಎಂಬುದಾಗಿ ಯೋಚಿಸುವುದು ಸರಿಯಲ್ಲ. So you never know what will happen tomorrow. If one of you die, then if you have any physical relationship, you have violated that girl or that boy. So wait till you are married for such a relationship. ಇಂಥ ಒಂದು ಸಂಬಂಧದಲ್ಲಿ ನಾಳೆ ಏನಾಗ್ತದೋ ಗೊತ್ತಿಲ್ಲ. ಅಕಸ್ಮಾತ್ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಗತಿಸಿ ಹೋದರೆ ಅವರ ಪರಿಸ್ಥಿತಿ ಏನಾಗ್ತದೆ ಯೋಚನೆ ಮಾಡ್ರಿ. ಶಾರೀರಿಕವಾಗಿ ಒಂದಾಗಿ ಅದು ಅವಮಾನಕ್ಕೆ ಗುರಿಯಾಗುವಂತ ಸಂಗತಿ ಆಗಿರುತ್ತದೆ. ಆದುದರಿಂದ ವಿವಾಹಕ್ಕೆ ಪೂರ್ವದಲ್ಲಿ ಇಂಥ ಸಂಬಂಧಗಳು ಇರಬಾರದು. This is quite common in the Western countries. The boy and girl will come so intimate in many ways. Even if they don't have sex, they can come so close. They take pictures and they publicize everywhere. And what happened if you couldn't get married? ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಂಥ ಪದ್ಧತಿಗಳು ಉಂಟು. ನಿಶ್ಚಿತಾರ್ಥವಾದ ತಕ್ಷಣವೇ ಅವರು ಬಹಳ ಹತ್ತಿರದ ಸಂಬಂಧ ಉಳ್ಳವರಾಗಿಟ್ಟುಕೊಂಡು ಅವರು ಅನೇಕ ಫೋಟೋಗಳನ್ನು ತೆಗೆದುಕೊಳ್ಳುವಂಥದ್ದು, ಅದನ್ನು ಶೇರ್ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನ ಮಾಡ್ತಾರೆ. ಅಕಸ್ಮಾತ್ ಆಗಿ ವಿವಾಹ ನಿಂತು ಹೋದರೆ ಇದರ ಗತಿ ಏನು? We have to be very careful. Ruth and Boaz is teaching us amazing truth about the moral quality that God expects from you and I. ನಿನ್ನಿಂದ ನನ್ನಿಂದ ದೇವರು ಅಪೇಕ್ಷಿಸುವಂತ ಮರ್ಯಾದೆಗೆ ತಕ್ಕ ಗುಣಲಕ್ಷಣವನ್ನ ರೂತಳು ಮತ್ತು ಬೋವಜ ಇಬ್ಬರೂ ಸಹ ನಮಗೆ ತಿಳಿಸಿಕೊಡುವಂತವರಾಗಿದ್ದಾರೆ. Incident happened in that threshing floor that night. It is not a shameful thing what they did. ಆ ಒಂದು ರಾತ್ರಿಯಲ್ಲಿ ಕಣದಲ್ಲಿ ನಡೆದಂತ ಈ ಘಟನೆಯು ಅದು ಒಂದು ತಪ್ಪಾದಂತ ಅಥವಾ ಅನೈತಿಕವಾದಂತ ಸಂಗತಿ ಆಗಿರಲಿಲ್ಲ. First of all, it was her mother-in-law who told her to do that. ಮೊದಲನೆಯದಾಗಿ ತಿಳ್ಕೊಳ್ಳಬೇಕು, ಅತ್ತೆಯೇ ಹೇಳಿಕೊಟ್ಟು ಕಳುಹಿಸಿದಂತ ಒಂದು ಸಂಗತಿ ಇದು. It is a privilege she has to go and ask him to be her kinsman redeemer. ಆಕೆಯು ಹೇಳಿಕೊಟ್ಟದ್ದೇನೆಂದ್ರೆ ಆಕೆ ಹೋಗಿ ಕೇಳಿಕೋ, ಆತನು ನಿನ್ನ ಹತ್ತಿರದ ಸಂಬಂಧಿಯವನಾಗಿ ನಿನ್ನನ್ನು ಬಿಡುಗಡೆಗೊಳಿಸುವಂತವನಾಗಿ
ನೀನು ಆಕೆಯನ್ನು ಕೇಳಿಕೋ ಆತನನ್ನು ಕೇಳಿಕೋ ಎಂಬುದಾಗಿ ಆಕೆಗೆ ಹೇಳಿಕೊಟ್ಟಿದ್ದಳು. There's nothing immoral in that act, in that culture. ಆ ಒಂದು ಸನ್ನಿವೇಶದಲ್ಲಿ, ಆ ಒಂದು ಕೃತ್ಯದಲ್ಲಿ ಯಾವ ತರವಾದಂತ ಅನೈತಿಕತೆ ಇರಲಿಲ್ಲ. Read verse 9. 9ನೇ ವಚನ ನೋಡ್ರಿ. ಅವನು ಆಕೆಯನ್ನು, ನೀನು ಯಾರು ಎಂದು ಕೇಳಲು ಆಕೆಯು, ನಾನು ನಿನ್ನ ದಾಸಿಯಾದ ರೂತಳು, ನೀನು ಸಮೀಪ ಬಂಧುವಾಗಿರುವುದರಿಂದ ನಿನ್ನ ಹೊದಿಕೆಯ ಅಂಚನ್ನು ನನ್ನ ಮೇಲೆ ಹಾಕು ಅಂದಳು. Yes, spread your skirt over me, or that what we call today the shawl, okay? Over me. It is a custom requesting for marriage or redemption. ನಿನ್ನ ಹೊದಿಕೆಯ ಅಂಚನ್ನು ನನ್ನ ಮೇಲೆ ಹಾಕು ಎಂಬುದಾಗಿ ಕೇಳಿಕೊಳ್ಳುವಂತ ಈ ಸಂಪ್ರದಾಯವು ಏನನ್ನು ತಿಳಿಸ್ತದೆ ಎಂಬುದಾಗಿ ಹೇಳಿದ್ರೆ, ನೀನು ನನ್ನನ್ನು ವಿವಾಹವಾಗು ಎಂಬಂತ ಬೇಡಿಕೆಯನ್ನ ಅದು ತಿಳಿಸುವಂತದ್ದಾಗಿದೆ. That was okay in that culture. ಆ ಒಂದು ಸಂಪ್ರದಾಯದ ಹಿನ್ನೆಲೆಯಲ್ಲಿ ಅದು ಸರಿಯಾದಂತ ಕ್ರಮ ಅದಾಗಿತ್ತು. He is her kinsman redeemer. ಆತನು ಬಿಡುಗಡೆಗೊಳಿಸುವಂತ ಸಮೀಪ ಬಂಧುವಾತನು ಆಗಿದ್ದನು. Read verse 10. 10ನೇ ವಚನವನ್ನು ನೋಡ್ರಿ. ಆಗ ಅವನು, ನನ್ನ ಮಗಳೇ, ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ, ನೀನು ಬಡವರು ಐಶ್ವರ್ಯವಂತರೂ ಆದ ಯೌವನಸ್ಥರನ್ನು ನೋಡಿ ಹೋಗಲಿಲ್ಲ, ಈಗ ನಿನ್ನ ಪತಿಭಕ್ತಿಯು ಮುಂಚಿಗಿಂತ ವಿಶೇಷವಾಗಿ ಪ್ರತ್ಯಕ್ಷವಾಯಿತು. Look at Boaz's statement about Boaz's character and her testimony. ಬೋವಜನ ಹೇಳಿಕೆಯು ಬೋವಜನ ಗುಣನಡತೆಯನ್ನು ಅದು ಸಾಕ್ಷೀಕರಿಸುವಂತದ್ದಾಗಿದೆ. No, about Ruth's character. ರೂತಳ ಗುಣಲಕ್ಷಣವನ್ನ ಅದು ಎತ್ತಿ ತೋರಿಸುವಂತ ಸಾಕ್ಷಿಯನ್ನು ಕೊಡುವಂತ ರೀತಿಯಲ್ಲಿ ಅದಿದೆ. He didn't go for a rich person or a younger person or a poor person. From this we read that Boaz was probably quite a bit older than Ruth. ಈ ಹೇಳಿಕೆಯಲ್ಲಿ ನಾವು ಕಲ್ತುಕೊಳ್ತೇವೆ, ಬೋವಜನು ರೂತಳಿಗಿಂತ ಸ್ವಲ್ಪ ವಯಸ್ಸಾದಂಥವನಾಗಿದ್ದನು. ಯಾಕಂದ್ರೆ ಆತನು ಹೇಳುವಂತ ಮಾತು, ಬಡವರನ್ನಾಗಲಿ ಐಶ್ವರ್ಯವಂತನಾಗಲಿ ಯವನಸ್ಥರನ್ನಾಗಲಿ ನೀನು ಹೋಗಿ ಹಿಂಬಾಲಿಸಲಿಲ್ಲ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. Calling her daughter gives us much about her character. ನನ್ನ ಮಗಳೇ ಎಂಬುದಾಗಿ ಹೇಳುವಾಗ ಹೆಚ್ಚಿನದಾಗಿ ಆಕೆ ಗುಣಲಕ್ಷಣವನ್ನ ಅದು ಎತ್ತಿ ತೋರಿಸುವಂತದ್ದಾಗಿದೆ. So chapter 3, what happened in the threshing floor is nothing immoral. It was under the law allowed by God, and she is only asking him to redeem her or marry her according to the counsel of her mother-in-law. ಅಲ್ಲಿ ಒಂದು ಆ ಜವೆಗೋದಿಯ ಕಣದಲ್ಲಿ ಆ ರಾತ್ರಿ ನಡೆದಂತ ಈ ಘಟನೆಯು ಯಾವ ತರವಾದಂತ ಅನೈತಿಕತೆಯಿಂದ ಕೂಡಿರಲಿಲ್ಲ. ಅತ್ತೆಯ ಸಲಹೆಯ ಮೇರೆಗೆ ಆಕೆಯು ಹತ್ತಿರದ ಸಮೀಪ ಬಂಧುವಿನ ಬಳಿಗೆ ಹೋಗಿ ತನ್ನನ್ನು ವಿವಾಹವಾಗುವಂತ ಒಂದು ಬೇಡಿಕೆಯನ್ನು ಕೇಳಿಕೊಳ್ಳುವಂತ ಒಂದು ಸಂಗತಿ ಇದಾಗಿತ್ತು. She only obeyed and did what is right before God and before people. ದೇವರ ದೃಷ್ಟಿಯಲ್ಲಿಯೂ ಮನುಷ್ಯರ ದೃಷ್ಟಿಯಲ್ಲಿಯೂ ಯಾವುದು ಸರಿಯೋ ಅದನ್ನು ಅನುಸರಿಸುವಲ್ಲಿ ಆಕೆಯು ವಿಧೇಯತೆಯನ್ನ ತೋರಿಸಿದಳು. When we come to chapter 4, we see what happened. 4ನೇ ಅಧ್ಯಾಯಕ್ಕೆ ಬಂದಾಗ ಏನಾಯಿತು ಎಂಬುದಾಗಿ ನಾವಲ್ಲಿ ನೋಡ್ತೇವೆ. The honor God of Israel gave to such a woman. ಇಸ್ರಾಯೇಲ್ ದೇವರು ಇಂಥ ಸ್ತ್ರೀಯನ್ನ ಕೊಟ್ಟದಕ್ಕಾಗಿ ಆತನನ್ನ ಘನಪಡಿಸುವುದನ್ನು ನೋಡ್ತೇವೆ. God honored her. Yeah. Pardon, brother. God honored such a woman. ಅಂತ ಸ್ತ್ರೀಯರನ್ನು ದೇವರು ಗೌರವಿಸುವಂತವನಾಗಿದ್ದಾನೆ. Verse 10 we read about her marriage to Boaz. ಅಲ್ಲಿ 10ನೇ ವಚನದಲ್ಲಿ ಆಕೆಯು ಬೋವಜನನ ವಿವಾಹವಾಗಿ ಹೆಂಡತಿ ಆದಳು ಎಂಬುದಾಗಿ ನಾವು ನೋಡುತ್ತೇವೆ. But there was a problem. There was a relative that was closer than the Boaz. So Boaz also did not hurry to get her, but said, by law there is somebody closer, a kinsman redeemer than me. ಬೋವಜನಿಗಿಂತಲೂ ಇನ್ನೂ ಹತ್ತಿರದ ಸಮೀಪ ಬಂಧುವು ಒಬ್ಬನಿದ್ದನು. ಆದುದರಿಂದ ಬೋವಜನು ಆತುರಪಟ್ಟು ಆಕೆಯನ್ನು ಪಡೆಯಲಿಲ್ಲ, ಬದಲಾಗಿ ನನಗಿಂತಲೂ ಸಮೀಪ ಬಂಧು ಒಬ್ಬನಿದ್ದಾನೆ, ಆತನ ಆ ಕಾರ್ಯವನ್ನು ಕ್ರಮಪಡಿಸೋಣ ಎಂಬುದಾಗಿ ಆತನು ಹೇಳಿದನು.
In other words, Boaz was not going for her physical beauty. Most likely she was a beautiful woman, but that is not what he was looking for. She was also not looking for a young person by attraction. They were all going by the word of God. ಇಲ್ಲಿ ಬೋವಜನಾಗಲಿ ರೂತಳಾಗಲಿ ಅವರು ಶಾರೀರಿಕವಾದಂತಹ ಸೌಂದರ್ಯದ ಹಿನ್ನೆಲೆಯಲ್ಲಿ ಅವರು ಹುಡುಕಿಕೊಂಡವರಲ್ಲ, ಬದಲಾಗಿ ದೇವರ ಒಂದು ಆಜ್ಞೆ ಮತ್ತು ಆ ಒಂದು ಕ್ರಮ ಅದನ್ನ ಅದಕ್ಕೆ ಬದ್ಧರಾಗಿ ಅವರು ನಡ್ಕೊಳ್ಳುತ್ತಾ ಇದ್ದಾರೆ. There was a closer relative. When Boaz told that man, he said, "Yeah, I will redeem." The closer relative before the elders and all the people at the city gate, when Boaz asked that man, "Will you redeem Naomi's property?" he immediately said, "Yes, I will." ಓಕೆ, ಅಲ್ಲಿ ಊರ ಬಾಗಿಲಿನ ಬಳಿಯಲ್ಲಿ ಇದ್ದಂತ ಹಿರಿಯರ ಎದುರಿನಲ್ಲಿ ಈಕೆಯನ್ನು ನೀನು ಬಿಡುಗಡೆಗೊಳಿಸುವಿಯೋ ಹೆಂಡತಿಯನ್ನಾಗಿ ಸ್ವೀಕರಿಸುವೆಯೋ ಎಂಬುದಾಗಿ ಕೇಳಿದಾಗ No. When Boaz said that there is a land to be redeemed that belongs to Elimelech, that will you redeem that? This man was quick to say, "Yes, I will redeem." ಅಲ್ಲಿ ಹಿರಿಯರು ಈಕೆಯ ಸತ್ತು ಹೋದ ಗಂಡನ ಹೊಲದ ಖಾತೆಯು ಆತನ ಹೆಸರಿನಲ್ಲೇ ಉಳಿಯುವ ಹಾಗೆ ನೀನು ಇದನ್ನು ಬಿಡುಗಡೆಗೊಳಿಸಿಕೊಳ್ಳುವಿಯೋ ಎಂಬುದಾಗಿ ಕೇಳಿದಾಗ ಬಹಳ ಆತುರದಿಂದ ಆತನು ಒಪ್ಪಿಕೊಳ್ಳುತ್ತಾನೆ ಸಮೀಪ ಬಂದು. Then Boaz said, "When you redeem the land, you have to marry this woman also." ಆಗ ಬೋವಜನ್ ಹೇಳ್ತಾನೆ, ನೀನು ಆ ಹೊಲವನ್ನ ನೀನು ಖಾತೆ ಮಾಡುವುದಕ್ಕೆ ಪಡ್ಕೊಳ್ಳಬೇಕಾದ್ರೆ ಆತನಿಗೆ ಸಂಬಂಧಪಟ್ಟಂತ ಹೆಂಡತಿಯನ್ನು ಸಹ ತೆಗೆದುಕೊಳ್ಳಬೇಕು ಹೆಂಡತಿಯನ್ನಾಗಿ ಎಂಬುದಾಗಿ ಹೇಳ್ತಾನೆ. Then he said, "No, I cannot redeem." ಆಗ ಅವನು ಹೇಳುವಂಥದ್ದು, ಇಲ್ಲ, ನನಗೆ ಅದು ಆಗುವುದಿಲ್ಲ ಎಂಬುದಾಗಿ ಹೇಳ್ತಾನೆ. He was interested in the property, but he didn't want this Moabite woman. ಅಲ್ಲಿ ಆತನ ಆಸ್ತಿಯ ಮೇಲೆ ಆತನಿಗೆ ಆಶೆ ಇತ್ತು, ಆದರೆ ಈ ಮೋವಾಬ್ ಸ್ತ್ರೀಯ ಮೇಲೆ ಆಶೆ ಇರಲಿಲ್ಲ. If he redeemed this woman Ruth, her first son probably be known for that dead husband's name. That was the custom in Israel. ಇಸ್ರಾಯೇಲ್ರಲ್ಲಿ ಒಂದು ಪದ್ಧತಿ ಇತ್ತು, ಅಕಸ್ಮಾತ್ ಆಗಿ ರೂತಳನ್ನ ವಿವಾಹವಾಗುವುದಾದರೆ ಮೊದಲನೇದಾಗಿ ಹುಟ್ಟತಕ್ಕಂತ ಮಗುವಿಗೆ ಆಕೆ ಸತ್ತು ಹೋದ ಗಂಡನ ಹೆಸರನ್ನ ಕೊಡಬೇಕಾಗಿತ್ತು. That responsibility he didn't want. ಆ ಜವಾಬ್ದಾರಿಕೆ ಆತನಿಗೆ ಬೇಕಾಗಿರ್ಲಿಲ್ಲ. He want property. ಆತನಿಗೆ ಆಸ್ತಿ ಬೇಕಾಗಿತ್ತು. That is how many people are there. We are more interested in property and riches than people. ಅದೇ ಪ್ರಕಾರವಾಗಿ ನಮ್ಮಲ್ಲಿಯೂ ಇರುತ್ತೇವಲ್ಲವೇ, ಆಸ್ತಿಯನ್ನು ಹೆಚ್ಚಾಗಿ ಇಷ್ಟಪಟ್ಟು ಅದನ್ನು ಆಶಿಸುತ್ತೇವೆ ಜನರಿಗಿಂತಲೂ. This man is a picture of the law. The law cannot redeem. ಈ ಮನುಷ್ಯನು ಧರ್ಮಶಾಸ್ತ್ರವನ್ನ ಪ್ರತಿಬಿಂಬಿಸುತ್ತಾನೆ. ಧರ್ಮಶಾಸ್ತ್ರವು ನಮಗೆ ಬಿಡುಗಡೆಯನ್ನು ಉಂಟು ಮಾಡುವುದಿಲ್ಲ. The grace of God has to come. ಅದು ದೇವರ ಕೃಪೆಯು ಬರಬೇಕಾಗಿತ್ತು. We read what the law could not do, Christ did for us. ನಾವು ಓದುತ್ತೇವಲ್ಲ, ಧರ್ಮಶಾಸ್ತ್ರವು ಮಾಡಲಾಗದ್ದನ್ನು ಕ್ರಿಸ್ತನು ನಮಗೋಸ್ಕರವಾಗಿ ಮಾಡಿದನು. That is what Boaz is a picture of our blessed Lord Jesus Christ. ಬೋವಜನು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಸೂಚಿಸುವಂತವನಾಗಿದ್ದಾನೆ. He was not interested in property. He is already a rich man. ಆತನಿಗೆ ಈ ಆಸ್ತಿಯ ಬಗ್ಗೆ ಆತನಿಗೆ ತಲೆ ಕೆಡಿಸಿಕೊಂಡವನಲ್ಲ, ಯಾಕಂದ್ರೆ ಆತನು ಆಗಲೇ ಘನವಂತನಾದ ಐಶ್ವರ್ಯವಂತನಾಗಿದ್ದನು. He wanted to gain this wonderful character woman. ಆತನಿಗೆ ಬೇಕಾದದ್ದು ಒಂದೇ, ಅದೇನೆಂದರೆ ಈ ಅದ್ಭುತವಾದ ಗುಣಲಕ್ಷಣವುಳ್ಳಂತ ರೂತಳನ್ನ ಆತನು ಪಡ್ಕೊಳ್ಳಬೇಕೆಂಬುದಾಗಿ ಇಚ್ಛಿಸಿದ್ದನು. She is ಗುಣವತಿಯಾದ ಸ್ತ್ರೀ. She is the woman of Proverbs 31. ಈಕೆಯು ಗುಣವತಿಯಾದ ಸ್ತ್ರೀ, ಅದು ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಆಕೆಯಾಗಿದ್ದಾಳೆ. Boaz is saying, "I know you are a gunavadiyada stree. I heard about you. I heard about your character. That's why I want you."
ನಿನ್ನನ್ನು ನಾನು ಪಡ್ಕೊಳ್ಳಬೇಕು, ಯಾಕಂದರೆ ನಿನ್ನ ಕುರಿತಾಗಿ ನಾನು ಕೇಳಿಸಿಕೊಂಡಿದ್ದೇನೆ ಎಂಬುದಾಗಿ ಬಹುಜನು ರೂತಳ ಕುರಿತಾಗಿ ಹೇಳುತ್ತಾನೆ. Young people, young men, young women, when you have a marriage proposal, what is your expectation? Are you looking for how much that woman will gain, how much money she makes, what kind of job he has? Is that your look, or is she or he a spiritually minded man or woman? Give priority to that. ನನ್ನ ಪ್ರಿಯ ಸಹೋದರಿಯರೇ, ಯವನ ಸಹೋದರರೇ, ನಾನು ಕೇಳಿಕೊಳ್ಳುವಂಥದ್ದು, ನಿಮ್ಮ ಆಶೆಗಳು ಇಂಥ ವಿವಾಹ ಸಂಬಂಧದಲ್ಲಿ ನಿಮ್ಮ ಆಶೆಗಳು ಎಂಥದ್ದಾಗಿರುತ್ತದೆ? ಅವಳು ಎಷ್ಟು ಉತ್ಪತ್ತಿಯನ್ನು ತರುತ್ತಾಳೆ, ಅಥವಾ ಎಷ್ಟು ಸೌಂದರ್ಯವಂತಳು, ಅಥವಾ ಇನ್ನೆಷ್ಟು ಆಕೆ ಸಂಪಾದಿಸ್ತಾಳೆ, ಇದರ ಮೇಲೆ ಹೋಗ್ತದೋ, ಅಥವಾ ಆಕೆ ಎಷ್ಟು ಉತ್ತಮಳು, ಎಷ್ಟು ಗುಣಲಕ್ಷಣ ಉಳ್ಳವಳು ಎಂಬುದನ್ನು ನೀವು ಹಾರೈಸಿ ಹೋಗುತ್ತೀರೋ? ವೆಬ್ಸೈಟ್ಸ್ ಗುಣವತಿಯಾದ ಸದಿಯನ್ನು ಎಲ್ಲಿ ಸಿಕ್ಕೋದು? her value is more than rupees. ಅಲ್ಲಿ ಜ್ಞಾನೋಕ್ತಿ 31ರಲ್ಲಿ ನೋಡ್ತೇವೆ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಹವಳಕ್ಕಿಂತಲೂ ಬೆಲೆ ಉಳ್ಳವಳು ಎಂಬುದಾಗಿ ಅಲ್ಲಿ ನೋಡ್ತೇವೆ. It is not told about men, but it is only told about women that her value is more than gems or more than ಹವಳಕ್ಕಿಂತಲೂ ಬೆಲೆ ಉಳ್ಳವಳು ಎಂಬುದಾಗಿ ಪುರುಷರ ಕುರಿತಾಗಿ ಹೇಳಲಿಲ್ಲ ಪ್ರಿಯ ಸಹೋದರಿಯರೇ, ಸಹೋದರಿಯರ ಕುರಿತಾಗಿ ಹೇಳಲ್ಪಟ್ಟಿದೆ. And my prayer is that all of you sisters who hear this word, you become such wife, such mother. ನನ್ನನ್ನು ಕೇಳಿಸಿಕೊಳ್ಳುತ್ತಿರುವಂತ ನನ್ನ ಪ್ರಿಯ ಸಹೋದರಿಯರೇ, ನೀವೆಲ್ಲರೂ ಸಹ ಈ ರೀತಿಯಾದಂಥ ಗುಣಲಕ್ಷಣವನ್ನು ಹೊಂದಿ ದೇವರಿಗೆ ಮೆಚ್ಚುಗೆಯಾಗಿರಬೇಕು. The rest of the chapter talks about their marriage and how the elders blessed her and him, and how God honored her to become the mother, the grandmother of David, and finally the great grandmother of the Messiah. ಇಲ್ಲಿ ನಾವು ಅಂತಿಮವಾಗಿ ಈ ಅಧ್ಯಾಯದ ಕೊನೆ ಭಾಗದಲ್ಲಿ ನೋಡ್ತೇವೆ, ಹೇಗೆ ಅಲ್ಲಿದ್ದಂಥ ಹಿರಿಯರು ಅವರನ್ನು ಆಶೀರ್ವದಿಸಿ ಅವರ ವಿವಾಹವನ್ನು ನೆರವೇರಿಸಿದರು ಎಂಬುದನ್ನು ನೋಡ್ತೇವೆ. ಅದಾದ ನಂತರ ದೇವರು ಅವರಿಗೆ ವರದಾನವಾಗಿ ಕೊಟ್ಟಂಥ ದಾವೀದನನ್ನು ಕುರಿತಾಗಿ ನಾವು ನೋಡ್ತೇವೆ. ಅದಾದ ನಂತರ ನಮ್ಮ ಅದ್ಭುತನಾದಂಥ ಮೆಸ್ಸಿಯನ ಮುತ್ತಜ್ಜಿ ಆಗಿ ಹೇಗೆ ಬಂದಳು ಎಂಬುದನ್ನು ನಾವು ನೋಡ್ತೇವೆ. Is the great lesson we learned about this woman of God. ಈ ದೈವಿಕವಾದಂಥ ಮಹಿಳೆಯ ಕುರಿತಾಗಿ ಯಾವ ಪಾಠವನ್ನು ಕಲಿಯುತ್ತೇವೆ? The greatest lesson you and I can learn is, don't worry about your background. No matter what is your background, God can lift you to the heights like he did for Ruth if we are godly in our life. ನಾವು ಇದರಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಷಯವನ್ನು ಕಲಿಯುವಂಥ ಸಂಗತಿ ಏನೆಂದರೆ, ನೀವು ಯಾವ ಹಿನ್ನೆಲೆಯಿಂದ ಬಂದಿದ್ದೀರಿ ಯೋಚಿಸಬೇಡ್ರಿ, ಆದರೆ ನಿಮ್ಮ ದೈವಿಕವಾದಂಥ ಭರವಸೆ, ನಿಮ್ಮ ನಡವಳಿಕೆ ಹೇಗಿದೆ, ಆ ಪ್ರಕಾರವಾಗಿ ದೇವರನ್ನು ಕನಿಷ್ಠ ಸ್ಥಾನದಿಂದ ಉತ್ತಮ ಸ್ಥಾನಕ್ಕೆ ನಿಮ್ಮನ್ನು ಎತ್ತುತ್ತಾನೆ ಎಂಬುದನ್ನು ನೀವು ನಂಬಿರಿ. Do you think that when Ruth made that decision and told Naomi, your people my people, your God my people, I will live where you live, I'll die where you lie, do you think that she expected anything like this? ನೀವು ನೆನೆಸ್ತಿರೋ, ಯಾವಾಗ ರೂತಳು ಒಂದು ನವೋಮಿಗೆ ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು, ನೀನು ಸಾಯುವಲ್ಲೇ ನಾನು ಸಾಯುವೆನು ಎಂಬುದಾಗಿ ಹೇಳುವಾಗ ಈ ತರವಾದಂಥ ಸ್ಥಾನಕ್ಕೆ ಬರುತ್ತೇನೆ ಎಂಬುದಾಗಿ ಆಕೆ ತಿಳಿದವಳಾಗಿದ್ದಳ? She probably never even thought like that. She never had even dreamed about that. ಆ ವಿಷಯಗಳ ಕುರಿತಾಗಿ ಕನಸಿನಲ್ಲಿಯೂ ಸಹ ನೆನೆಸಿರಲಿಲ್ಲ. She expected everything to be against her in Bethlehem. ಆ ಬೆತ್ಲೆಹೇಮ್ನಲ್ಲಿ ನಾನು ಹೋಗುವುದಾದ್ರೆ ಎಲ್ಲವೂ ನನಗೆ ವಿರುದ್ಧವಾದಂಥ ಪರಿಸ್ಥಿತಿಗಳು ಇರ್ತದೆ ಎಂಬುದಾಗಿ ತಿಳಿದವಳಾಗಿದ್ದಳು. You remember old Jacob, when he heard that Joseph was killed by some strange cruel animal, when the brothers cheated the father and brought his outer coat in blood, what did Jacob say? Jacob said, everything is against me. ಅಲ್ಲಿ ನಿಮಗೆ ಜ್ಞಾಪಿಸಿಕೊಡ್ರಿ, ಯೋಸೇಫನನ್ನು ಯಾವುದೋ ಕ್ರೂರ ಮೃಗವು ತಿಂದು ಬಿಟ್ಟಿದೆ ಎಂಬುದಾಗಿ ಹೇಳಿ ತನ್ನ ಸಹೋದರರು ಆತನ ಬಟ್ಟೆಯನ್ನು ಹರಿದು ರಕ್ತದ ಕಲೆಯನ್ನು ಮಾಡಿ ತಂದೆಯಾದಂಥ ಯಾಕೋಬನಿಗೆ ಅದನ್ನು ಅರ್ಪಿಸಿದಾಗ, ಆತನು ಹೇಳಿದ್ದೇನೆಂದರೆ ಎಲ್ಲವೂ ನನಗೆ ವಿರುದ್ಧವಾಗಿ ಇದೆ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ.
Later, when the brothers went to Egypt and Joseph told, you have to bring your younger brother Benjamin, Jacob don't want to send him. ಆ ನಂತರದಲ್ಲಿ ತನ್ನ ಮಕ್ಕಳು ಐಗುಪ್ತ ದೇಶಕ್ಕೆ ಹೋದಾಗ ಅಲ್ಲಿ ಯೋಸೇಫನು ನಿನ್ನ ತಮ್ಮನನ್ನ ಬೆನ್ಯಾಮೀನನನ್ನ ಕರೆದುಕೊಂಡು ಬರಬೇಕೆಂಬುದಾಗಿ ಅಣ್ಣಂದಿರನ್ನ ಕೇಳಿದಾಗ ಯಾಕೋಬನು ಅದಕ್ಕೆ ಸಮ್ಮತಿಸಲಿಲ್ಲ. He thought everything is against me. ಎಲ್ಲ ಪರಿಸ್ಥಿತಿಗತಿಗಳು ನನಗೆ ವಿರುದ್ಧವಾಗಿವೆ ಎಂಬುದಾಗಿ ಆತನು ಅಂದುಕೊಂಡನು. But what was really God doing behind the scene? ಆದರೆ ಈ ಹಿನ್ನೆಲೆಯಲ್ಲಿ ದೇವರು ಕೈಗೊಂಡಂತ ಕ್ರಮಗಳೇನು? God was preparing him to be so much honored in Egypt, his family to be cared for. What was God doing? But what was Jacob thinking? ಯಾಕೋಬನ ಚಿಂತನೆ ಹೇಗಿತ್ತು, ಆದರೆ ಇದರ ಹಿಂದೆ ದೇವರ ಯೋಚನೆಗಳು ಹೇಗಿತ್ತು ನೋಡ್ರಿ. ದೇವರು ಯಾಕೋಬನ ಮನೆತನವನ್ನ ಐಗುಪ್ತರು ಗೌರವಿಸುವ ಹಾಗೆ, ಅಲ್ಲೊಂದು ಸ್ಥಾನಮಾನವನ್ನು ಕೊಡುವ ಹಾಗೆ ದೇವರು ಯೋಜನೆಯನ್ನ ಮಾಡುತ್ತಾ ಇದ್ದನು. We are people who have short sight, but God knows yesterday, today, and tomorrow. He is the Alpha and the Omega. What God is going to prepare for those who trust Him, no one can even imagine. ನಾವು ಬಹಳ ಹತ್ತಿರದ ದೃಷ್ಟಿಕೋನ ಉಳ್ಳವಂತವರು ಆಗಿರುತ್ತೇವೆ, ಆದರೆ ಆದಿಯೂ ಅಂತ್ಯವೂ ಆಗಿರುವಂತ, ಪ್ರಾರಂಭವೂ ಅಂತ್ಯವೂ ಆಗಿರುವಂತ ಅದ್ಭುತನಾದಂಥ ದೇವರು ನಾವು ಯೋಚಿಸುವುದಕ್ಕಿಂತಲೂ ಕೇಳಿಕೊಳ್ಳುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ದಯಪಾಲಿಸಿ ನಡೆಸುವಂತ ಒಡೆಯನು ನಮಗಿದ್ದಾನೆ. It is better to trust in the Lord than to put confidence in people. It is better to trust in the Lord than to put our confidence in princes. ಆದುದರಿಂದ ನಾವು ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ನಾವು ನಮ್ಮ ಭರವಸೆಯನ್ನು ನೀಡುವುದಕ್ಕಿಂತ ಯೆಹೋವನನ್ನ ಹಿಂಬಾಲಿಸುವುದು ಒಳ್ಳೆಯದು. Sisters, trust in the Lord, and how the faith that Ruth had, and no, you cannot even imagine how far God can use to be a blessing in your home and a blessing in your local assembly and a blessing in the society. ಆದುದರಿಂದ ನನ್ನ ಪ್ರಿಯ ಸಹೋದರಿಯರೇ, ನೀವು ನಂಬಿರುವಂತ ದೇವರನ್ನ ಅವಲಂಬಿಸಿ ಆತನನ್ನ ಪೂರ್ಣ ನಂಬಿಕೆಯಿಂದ ಹಿಂಬಾಲಿಸುವುದಾದರೆ ನೀವು ಊಹಿಸದೇ ಇರುವಷ್ಟು ರೀತಿಯಲ್ಲಿ ನಿಮ್ಮ ಸಮಾಜದಲ್ಲಿಯೂ, ನಿಮ್ಮ ಸಭೆಯಲ್ಲಿಯೂ, ಸ್ಥಳೀಯ ಸಭೆಯಲ್ಲಿಯೂ ಮತ್ತು ನಿಮ್ಮ ಕುಟುಂಬದಲ್ಲಿಯೂ ದೇವರು ನಿಮ್ಮನ್ನು ಅದ್ಭುತವಾಗಿ ಆತನು ಉಪಯೋಗಿಸುವಂತವನಾಗಿದ್ದಾನೆ. Okay, Boaz and Ruth are a picture of Christ and the church. ಬೋವಜನು ಮತ್ತು ರೂತಳು ಕ್ರಿಸ್ತನು ಮತ್ತು ಸಭೆಯು ಇರುವಂತಹ ಸೂಚನೆಯನ್ನು ತಿಳಿಸುವವರಾಗಿದ್ದಾರೆ. Husbands may think, oh, husbands may think, I want a wife like Ruth, or a wife will say, I wish I had a husband like Boaz. We may say that. ಕೆಲವರು ನಾವು ಅಂದುಕೊಳ್ತೇವೆ, ಆಶಿಸ್ತೇವೆ, ಏನಂದ್ರೆ ನನಗೆ ರೂತಳ ಹಾಗೆ ಇರ್ತಕ್ಕಂಥ ಹೆಂಡತಿ ಬೇಕು, ಅಥವಾ ನನಗೆ ಬೋವಜನ ಹಾಗೆ ಗಂಡನು ಬೇಕು ಎಂಬುದಾಗಿ ನಾವು ಆಶೆ ವ್ಯಕ್ತಪಡಿಸುತ್ತೇವೆ. Or we may say, my wife is not like Ruth, my husband is not like Boaz. We may think like that. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಯೋಚಿಸ್ತೇವೆ, ನನ್ನ ಹೆಂಡತಿಯು ರೂತಳ ಹಾಗೆ ಇಲ್ಲ, ಅಥವಾ ನನ್ನ ಗಂಡನು ಬೋವಜನ ಹಾಗೆ ಇಲ್ಲ ಎಂಬುದಾಗಿ ಚಿಂತಿಸ್ತೇವೆ. I said this earlier, so I will repeat it and close today's study. You want a husband like Boaz, you have to be a woman like Ruth. You want a wife like Ruth, you have to be a husband like Boaz. Are you? No, none of us are. That is why we can repent and ask the Lord to bless our families like the family of Boaz and Ruth. ನಾನು ಈಗಾಗಲೇ ಇದನ್ನು ತಿಳಿಸಿದ ಹಾಗೆ ಇದನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ನಾನು ನನ್ನ ಇವತ್ತಿನ ವಾಕ್ಯ ಭಾಗವನ್ನು ನಿಲ್ಲಿಸ್ತೇನೆ. ಅದೇನೆಂದರೆ, ಯಾರಿಗೆ ರೂತಳ ಹಾಗೆ ಹೆಂಡತಿಯು ಬೇಕೋ ಅವರು ಬೋವಜನ ಹಾಗೆ ನಡ್ಕೊಳ್ಳಬೇಕು. ಯಾರಿಗೆ ಬೋವಜನ ಹಾಗೆ ಇರ್ತಕ್ಕಂಥ ಗಂಡನು ಬೇಕೋ, ಆಸೆ ಉಂಟೋ, ಅವರು ರೂತಳ ಹಾಗೆ ನಡ್ಕೊಳ್ಳಬೇಕು. ಹಾಗೆ ಮಾಡಲು ಸಾಧ್ಯವಾ? ಖಂಡಿತವಾಗಿಯೂ ನಾವೆಂದಿಗೂ ನಾವು ಇರಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಪಶ್ಚಾತ್ತಾಪದೊಡನೆ ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸುವಂತವರಾಗಿರಬೇಕು. God will make you a wife like Ruth. God will make you a husband like Boaz. ಮತ್ತು ಆ ರೀತಿಯಾಗಿ ನಾವು ನಡ್ಕೊಳ್ಳುವಾಗ ದೇವರು ನಮ್ಮನ್ನ ರೂತಳ ಹಾಗೆ ರೂಪಿಸುತ್ತಾನೆ, ಅಥವಾ ಬೋವಜನ ಹಾಗೆ ನಮ್ಮನ್ನ ರೂಪಿಸುವಂತವನಾಗಿದ್ದಾನೆ.
May God richly bless you. Continue to attend this Bible study to learn about many more sisters. You know what lesson we can learn from these sisters in the Bible? ಆದುದರಿಂದ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನಾವು ಇನ್ನೂ ಇದರಲ್ಲಿ ಮುಂದುವರಿಯುತ್ತಾ ಕಲಿಯುತ್ತಾ ಬರೋಣ. ಆ, ಸಹೋ pardon, brother. I don't say that I'm only a woman. What can I do? Look at ನಾನು ಕೇವಲ ಮಹಿಳೆ. look at this. How much God can lift you and honor you as a woman. ನಾನು ಕೇವಲ ಒಬ್ಬ ಮಹಿಳೆ ಆಗಿದ್ದೇನೆ, ನನ್ನಿಂದ ಏನು ಮಾಡಲು ಸಾಧ್ಯ ಎಂಬುದಾಗಿ ಚಿಂತಿಸುವಂತ ಪ್ರಿಯ ಸಹೋದರಿಯರೇ, ದೇವರು ಅದ್ಭುತವಾಗಿ ನಿಮ್ಮನ್ನು ಉಪಯೋಗಿಸಲು ಶಕ್ತನಾಗಿದ್ದಾನೆ. Thank you for patiently listening.